ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಇವತ್ತು ಇಬ್ಬರು ಅಪರೂಪದಲ್ಲೇ ಅಪರೂಪದ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವು ಮಾತನಾಡ್ತಾ ಇರುವ ವಿಷಯ ರೋಡ್ ರನ್ನರ್ಗಳ ಬಗ್ಗೆ. ಜಗದೆಲ್ಲೆಡೆಗೆ ಮೈ ರೋಡ್ ರನ್ನರ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಜಗದೆಲ್ಲೆಡೆಗೆ ಮೈ ರೋಡ್ ರನ್ನರ್. ಯಾರು ಈ ರೋಡ್ ರನ್ನರ್ಗಳು? ಮತ್ತು ಏನು ಮಾಡ್ತಾರೆ ಇವರು? ಯಾರಿಗೆ ಸರ್ವಿಸ್ ಕೊಡ್ತಾರೆ ಇವರು? ಮತ್ತು ಇದು ಎಲ್ಲಿ ಹುಟ್ಟಿತು? ಯಾರು ಇದರ ಹಿಂದೆ ಇರುವಂಥವ್ರು ಅಂತ. ಸೊ ನಮ್ಮ ಜೊತೆಗೆ ನಾನು ಈಗಲೇ ಹೇಳಿದಾಗೆ ಇಬ್ಬರು ಅಪರೂಪದ ಅತಿಥಿಗಳಿದ್ದಾರೆ, ಪ್ರಿನ್ಸ್ ಪಿಂಟೋ ಮತ್ತು ಮಿಶೆಲ್ ಪಿಂಟೋ ಅವರು. ನಾನು ಇಬ್ಬರನ್ನು ಕೂಡ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಈ ಒಂದು ಶೋಗೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ನಮಸ್ಕಾರ. ಎಸ್, ರೋಡ್ ರನ್ನರ್, ಮೈ ರೋಡ್ ರನ್ನರ್ ಅಂತ ಈಗಾಗಲೇ ಮಂಗಳೂರು ಅಥವಾ ಬೇರೆ ಬೇರೆ ಮಹಾನಗರಗಳಲ್ಲಿ ಸುದ್ದಿ ಮಾಡ್ತಾ ಇರುವವರು ಈ ರೋಡ್ ರನ್ನರ್ಗಳು. ನಿಮಗೆಲ್ಲ ಕುತೂಹಲ ಇರ್ಬೋದು, ಯಾರು ಈ ರೋಡ್ ರನ್ನರ್ಗಳು? ಇವರು ಏನು ಮಾಡ್ತಾರೆ? ಇವರ ಸೇವೆ ಏನು? ಮತ್ತು ಎಲ್ಲಿಂದ, ಯಾವ ಕಾಲಘಟ್ಟದಲ್ಲಿ ಇಂಥ ಒಂದು ಸೇವೆಯನ್ನು ಇವರು ಆರಂಭಿಸಿದರು ಅಂತ. ಸೊ ಈಗಾಗಲೇ ನಾವು ಅನೇಕ ಸಂದರ್ಭದಲ್ಲಿ ಈ ಸ್ಟುಡಿಯೋದಲ್ಲಿ ಕೊರೋನಾ ಕಾಲಘಟ್ಟದಲ್ಲಿ ಮಾಡಿದ ಬೇರೆ ಬೇರೆ ಆವಿಷ್ಕಾರಗಳು, ಅದರಲ್ಲೂ ಕೂಡ ಯುವಕರು ಮಾಡಿದ ಆವಿಷ್ಕಾರಗಳ ಬಗ್ಗೆ ನಾವು ಮಾತನಾಡಿದ್ದೇವೆ, ತೋರಿಸಿದ್ದೇವೆ. ಅನೇಕ ಮಂದಿಗೆ ಪ್ರೇರಣೆಯಾಗುವಂಥ ಸಾಧನೆ ಅಥವಾ ಕೆಲಸವನ್ನು ಮಾಡಿದವರು ನಮ್ಮ ಸುತ್ತಮುತ್ತಲೇ ಇದ್ದಾರೆ. ಅಂಥವರಲ್ಲೇ ಪ್ರಿನ್ಸ್ ಪಿಂಟೋ ಮತ್ತು ಮಿಶೆಲ್ ಪಿಂಟೋ ಅವರು. ಅವರ ಸಾಧನೆ, ಅವರು ಮಾಡಿರುವಂಥ ನೀವೀಗಾಗಲೇ ನೋಡಿರ್ತೀರಿ. ಝೊಮ್ಯಾಟೊ ಅಂದರೆ ನಿಮಗೆ ಗೊತ್ತಿರುತ್ತೆ, ಸ್ವಿಗ್ಗಿ ಅಂದರೆ ಗೊತ್ತಿರುತ್ತದೆ. ಸೊ ಇವರೆಲ್ಲರ ನಡುವೆ ನಮ್ಮದೇ ಊರಿನಲ್ಲಿ ಸೃಷ್ಟಿಯಾದ ಮೈ ರೋಡ್ ರನ್ನರ್ಗಳಿದ್ದಾರೆ. ಇವರ ಸೇವೆ, ಇವರ ಕಥನ ಎಲ್ಲ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೇನೆ. ಅದಕ್ಕಿಂತ ಮೊದಲಾಗಿ ಒಂದು ಸಣ್ಣದಾಗಿ ಇವರು ಪ್ರಿನ್ಸ್ ಪಿಂಟೋ ಅವರ ಬಗ್ಗೆ ಪರಿಚಯ ಮಾಡಬೇಕಾಗತ್ತೆ. IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದವರು, ಮಂಗಳೂರಿನ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದವರು. 7 ವರ್ಷ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದವರು ಭಾರತ ಮತ್ತು ಆಸ್ಟ್ರೇಲಿಯಾದಲ್ಲಿ. ಆಮೇಲೆ ಅವರ ಪತ್ನಿ ಮಿಶೆಲ್ ಪಿಂಟೋ ಅವರು ಕೂಡ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಮಾಡಿದವರು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ. ಅವರು ಕೂಡ ಅಷ್ಟೇ ಭಾರತ ಮತ್ತು ಆಸ್ಟ್ರೇಲಿಯಾದಲ್ಲಿ ಈ ಒಂದು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಬಟ್ ಅವರು ಇವತ್ತು ತಮ್ಮದೇ ಊರಿನಲ್ಲಿ ಕುಳಿತುಕೊಂಡು ಹೊಸತಾದಂಥ ಒಂದು ಆವಿಷ್ಕಾರ ಮತ್ತು ಹೊಸತಾದಂಥ ಒಂದು ಸ್ಪರ್ಧಾತ್ಮಕ ಈ ಜಗತ್ತಿನಲ್ಲಿ ಅವರು ಮಾಡಿದಂಥ ಸೇವೆಯ ಅಥವಾ ಒಂದು ಆ್ಯಪ್ ಇರ್ಬೋದು, ಅದು ಇವತ್ತು ಎಲ್ಲರ ಮನೆಗೆ ಮನವನ್ನು ಮುಟ್ಟುವಂಥ ಕೆಲಸ ಮಾಡ್ತಾ ಉಂಟು. ಸೊ ಅದಕ್ಕೆ ಅವರು ಇಟ್ಟಿರುವಂಥ ಹೆಸರು ಮೈ ರೋಡ್ ರನ್ನರ್. ವೀಕ್ಷಕರೇ, ಏನು ಈ ಮೈ ರೋಡ್ ರನ್ನರ್? ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಯಾರಿಗೆಲ್ಲ ಇದರ ಪ್ರಯೋಜನ ಉಂಟು ಅನ್ನೋದನ್ನು ಮೊದಲಾಗಿ ಪ್ರಿನ್ಸ್ ಪಿಂಟೋ ಅವರು ವಿವರಿಸ್ತಾರೆ. ಆ ನಂತರ ನಾನು ಒಟ್ಟು ಈ ಕಥನ, ಅವರ ಈ ಸಾಹಸಗಾಥೆ ಬಗ್ಗೆ ನಾನು ಮಾತಾಡಲಿಕ್ಕೆ ಇದ್ದೇನೆ. ಮೊದಲಾಗಿ ಅವರ ನಾನು ಕೇಳುವಂಥದ್ದು, ಈ ಮೈ ರೋಡ್ ರನ್ನರ್ ಪ್ರಿನ್ಸ್ ಪಿಂಟೋ ಅವರೇ, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದರಿಂದ ಯಾರಿಗೆ ಪ್ರಯೋಜನ ತಗೊಳ್ಳಿಕ್ಕಾಗುತ್ತೆ, ಏನು ಅನ್ನೋದನ್ನು ನೀವು ಒಂದು ಕಾನ್ಸೆಪ್ಟನ್ನೊಂದು ಸಂಕ್ಷಿಪ್ತವಾಗಿ ವಿವರ ಕೊಡಿ. ಓಕೆ, ನಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ನಮಗೆ ಕರೆದಕ್ಕೆ. ನಾವು ನಿಮ್ಮನ್ನು ಅಭಿನಂದಿಸಬೇಕು, ನಿಮ್ಮ ಈ ಒಂದು ಸಾಧನೆಗೆ ಸಮಸ್ತ ವೀಕ್ಷಕರ ಪರವಾಗಿ. ಥ್ಯಾಂಕ್ ಯು ತಾರನಾಥ್ ಅವರೇ. ಸೊ ನಮಗೆ ಈಗ ಮಂಗಳೂರಿಗೆ ತುಂಬ ಸರ್ವಿಸ್ಗಳು ಬೇಕು. ನಮಗೆ ಈಗ ಆನ್ಲೈನು ಈಗ 2020 ಎಲ್ಲವೂ ಕಾಮನ್. ಆದರೆ ನಾವೊಂದು 2016 ನಾವೊಂದು ಮೆಲ್ಬರ್ನಲ್ಲಿ ಇರುವಾಗ ಎಲ್ಲವೂ ನಾವು ಆನ್ಲೈನ್ ಬೇರೆ ಕಡೆ ನೋಡ್ತಾ ಇದ್ದೆವು. ಸೊ ಆಗ ನಾವೊಂದು ನೆನೆಸ್ಕೊಳ್ತೇವೆ, ಮಂಗಳೂರಿಗೆ ಸಹ ಒಂದು ಆನ್ಲೈನ್ ಬೇಕು, ನಮಗೆ ಒಂದು ಎಲ್ಲ ಸರ್ವಿಸ್ಗಳನ್ನು ಆನ್ಲೈನ್ ತರಬೇಕು ಅಂತ. ಸೊ ನಾವು ಖಾಲಿ ಈಗ ಮಂಗಳೂರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂದ್ರೆ ಎಲ್ಲರೂ ಈಗ ಸ್ಟಾರ್ಟ್ಅಪ್ ಅಂದ್ರೆ ಮಹಾನಗರ, ಬೆಂಗಳೂರು, ಬೇರೆ ಕಡೆನೇ ಅಂತ ಮಾಡ್ತಾರೆ. ಸೊ ನಮ್ಗೊಂದು ಸ್ವಲ್ಪ ಹೆದರಿಕೆ ಇತ್ತು, ಮಂಗಳೂರಲ್ಲಿ ಏನ್ ಮಾಡೋದು, ಯಾಕೆ ಮಾಡೋದು, ಏನ್ ಮಾಡೋದಂದ್ರೆ ನಾವು ಸ್ವಲ್ಪ ಸರ್ವೆ ಎಲ್ಲ ಮಾಡುವಾಗ ನಮ್ಗೆ ಅರ್ಥ ಆಯ್ತು, ಮಂಗಳೂರಲ್ಲಿ ಏನ್ ಮಾಡಿದ್ರು, ಮೀನದೊಂದು ಬಿಸ್ನೆಸ್ ಮಾಡಿದ್ರು, ಮಂಗಳೂರಲ್ಲಿ ಮೀನ್ ತಿನ್ನೋರು ಬಿಡೋದಿಲ್ಲ. ಸೊ ನಾವೊಂದು 2016 ಜಸ್ಟ್ ವಿತ್ ಫಿಶ್ ಡೆಲಿವರಿ ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದೆವು. ಈಗ ಮೈ ರೋಡ್ ರನ್ನರ್ ಅಂತ ಜಸ್ಟ್ ನಾವು ಫಿಶ್ ಡೆಲಿವರಿ ಸ್ಟಾರ್ಟ್ ಮಾಡಿ, ಮತ್ತೆ ನಾವು ಗ್ರಾಸರಿ, ಮೆಡಿಸಿನ್, ಫ್ಲವರ್ಸು, ಕೇಕ್ಸು, ಸೊ ಹಾಗೆ ಬೇರೆ ಬೇರೆ ತರದ್ದು ಮನೆಗೆ ಅಗತ್ಯ ಇರುವ ಎಲ್ಲ ಸರ್ವಿಸ್ಗಳನ್ನು ನಾವು ಡೆಲಿವರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು. ಸೊ ಈಗ ಆನ್ಲೈನು ಜನರು ಈಗ ವಾಟ್ಸ್ಆ್ಯಪ್, ಫೇಸ್ಬುಕ್ ಜನ ಯೂಸ್ ಮಾಡಿದ್ದು ಸ್ವಲ್ಪ ಜಾಸ್ತಿ ಆದಮೇಲೆ, ಆಗ ಸ್ಟಾರ್ಟಿಂಗಲ್ಲಿ ನಾವು ತುಂಬ ವಾಟ್ಸಪ್ಪಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೆವು, ಕಂಟಿನ್ಯೂ ಮಾಡ್ತಾ ಇದ್ದೆವು.
ಆಸ್ ದ ಟ್ರೆಂಡ್ ಗೋಸ್, ಇಂಟರ್ನೆಟ್ ಪೆನೆಟ್ರೇಷನ್ ಗೋಸ್, ಜಿಯೋ ಬಂತು, ಎಲ್ಲ ಬಂತು. ಸೊ ನಮಗೆ ಸ್ವಲ್ಪ ಆ್ಯಪ್ ಬಿಲ್ಡ್ ಮಾಡಲಿಕ್ಕೆ ಕನ್ಸ್ಯೂಮರ್ ಸ್ವಲ್ಪ ಜಾಸ್ತಿ ಆದರು. ಸೊ ಆ್ಯಪನ್ನು ಬಿಲ್ಡ್ ಮಾಡಿ ಬೇರೆ ಬೇರೆ ಸರ್ವಿಸಸ್ ಡೆಲಿವರಿ ಕೊಟ್ಟೇ ನಮಗೆ ಸಾಕಾಗಲಿಲ್ಲ. ಸೊ ಜನರು ಸರ್ವಿಸಸ್ ಕೇಳಿದರು, ನನಗೆ ಕಾರ್ಪೆಂಟರ್ ಬೇಕು, ನನಗೆ ಪ್ಲಂಬರ್ ಬೇಕು, ನನಗೆ ಹೌಸ್ ಕ್ಲೀನಿಂಗ್ ಬೇಕು, ನನಗೆ ಕ್ಯಾಬ್ ಬೇಕು. ಸೊ ನಾವು ಎಲ್ಲ ಸರ್ವಿಸನ್ನು ಒಂದು ಆ್ಯಪಲ್ಲಿ ಜನರಿಗೆ ಸಿಗುವಂತೆ ನಾವು ಒಂದು ಈ ಕಾನ್ಸೆಪ್ಟನ್ನು ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದೆವು. ಓಕೆ ಓಕೆ. ಈಗ ಅದರಲ್ಲಿ ಏನೆಲ್ಲ ಸರ್ವಿಸ್ಗಳನ್ನು ನೀವು ಕೊಡ್ತಾ ಇದ್ದೀರಿ? ಈಗ ಮಂಗಳೂರಲ್ಲಿ ನಮ್ದು ಪಿಕ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಇದೆ, ನಮ್ದು ಗ್ರಾಸರೀಸ್ ಇದೆ, ಮೆಡಿಸಿನ್ಸ್ ಇದೆ, ಫ್ಲವರ್ಸ್ ಇದೆ, ಕೇಕ್ಸ್ ಇದೆ, ಪಾರ್ಟಿಗೆ ಬೇಕಿರುವ ಪಾರ್ಟಿ ಸರ್ವಿಸಸ್ ಇದೆ, ಕಾರ್ಪೆಂಟ್ರಿ, ಪ್ಲಂಬರ್, ಹೌಸ್ ಕ್ಲೀನಿಂಗು, ಮೆಕ್ಯಾನಿಕ್ಕು, ಬ್ಯೂಟಿಷಿಯನ್ ಎಟ್ ಹೋಮು. ಸೊ ಹಾಗೆ ನಮ್ಮ ಮಂಗಳೂರಲ್ಲಿ ಏನೆಲ್ಲ ಸರ್ವಿಸಸ್ಗಳು ನಿಮಗೆ ಆಫ್ಲೈನ್ ಇದೆ ಅದನ್ನು ನಾವು ಆನ್ಲೈನಲ್ಲಿ ಹಾಕಿ ನಿಮಗೆ ಅದನ್ನು ಒಂದು ಟ್ರಾನ್ಸ್ಪರೆನ್ಸಿ ನೋಡಿ, ಒಂದು ಡೇಟಾ ನಿಮಗೆ ಏನಂತ, ಅದರ ಪ್ರೈಸ್, ಅದರ ರಿಯಾಲಿಟಿ ಏನು, ಮನೆಯಲ್ಲಿ ಕುತ್ಕೊಳ್ಳೋ ಹಾಗೆ ಒಂದು ಕ್ಷಣದಲ್ಲಿ ನಿಮಗೆ ನೋಡುವ ಹಾಗೆ ಅಂತ ವ್ಯವಸ್ಥೆಯನ್ನು ನಾವು ಅಂದರೆ ನೀವು ಹೇಳುವಂಥದ್ದು ಒಂದು ಮನೆಯವರಿಗೆ ಸಾಮಾನ್ಯವಾಗಿ ಏನೆಲ್ಲ ಸರ್ವಿಸ್ಗಳು ಅವರಿಗೆ ಬೇಕಾಗ್ಬೋದು ಅಥವಾ ಏನೆಲ್ಲ ಅಗತ್ಯಗಳು ಬೇಕಾಗ್ಬೋದು ಅವೆಲ್ಲವನ್ನು ನೀವು ಇವತ್ತು ಪ್ರೊವೈಡ್ ಮಾಡ್ತಾ ಇದ್ದೀರಿ. ಹೌದು ಸರ್. ಎಸ್ ಎಸ್. ಈಗ ನಾನು ನಿಮ್ಮ ಇಬ್ಬರಲ್ಲಿ ಕೂಡ ಕೇಳುವಂಥದ್ದು, ಈ ರೀತಿಯ ಒಂದು ಆಲೋಚನೆ ಅಥವಾ ಐಡಿಯಾ ಮೂಲ ನಿಮಗೆ ಎಲ್ಲಿಂದ ಬಂತು, ಯಾವತ್ತಿನಿಂದ, ಇದು ಎಷ್ಟು ಸಮಯದಿಂದ ನಿಮ್ಮ ತಲೆಯಲ್ಲಿತ್ತು, ಯಾವಾಗ ಅದನ್ನು ಅನುಷ್ಠಾನ ಮಾಡಿದ್ರಿ? ನೋಡಿ ಸರ್, ನಾನು ಕಲ್ತದ್ದು ವಾಮಂಜೂರಲ್ಲಿ, ನಾವಿಬ್ಬರು ವಾಮಂಜೂರು ಕಲ್ತೆವು, ಮೆಕ್ಯಾನಿಕಲ್ ಕಲ್ತೆವು, ಸಾಫ್ಟ್ವೇರಲ್ಲಿ ಕೆಲಸ ಸಿಕ್ತು, ತುಂಬಾ ಖುಷಿ ಆಯ್ತು, ಒಳ್ಳೆ ಸಂಬಳ ಇತ್ತು, ಒಳ್ಳೆ ಕೆಲಸ ಇತ್ತು, ಆರಾಮಾಗಿ ಲೈಫ್ ಇತ್ತು. ಹೌದು. ಆದರೆ ಇದು ನಮ್ದು ಮಂಗಳೂರಿದು ಪರಿಸ್ಥಿತಿ. ಈಗ ಒಂದು ಟೈಮಲ್ಲಿ ಎಲ್ಲರೂ ದುಬೈ ಹೋಗೋದು, ಎಲ್ಲರೂ ಹೊರಗಡೆ ಹೋಗಿ ಮಾಡ್ತಾ ಇದ್ರು. ಈಗ ನಾವು ಬೆಂಗಳೂರು ಹೋಗ್ತೇವೆ, ಆಸ್ಟ್ರೇಲಿಯಾ, ಅಮೆರಿಕ ಎಲ್ಲರೂ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ದೇಶಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ, ಏನು ಕೊಡ್ಬೋದು ನಮಗೆ, ಅದರ ಪ್ರಾಬ್ಲಮ್ಸು ಇಷ್ಟು ಇದೆ, ನಮ್ಗೆ ಯಾಕೆ ಹೊರಗಿನವರು ಬಂದು ಮಾತ್ರ ಸರ್ವಿಸ್ ಕೊಡಬೇಕು? ಈಗ ನಮ್ಮ ದೇಶಕ್ಕೆ ನಾವು ತುಂಬಾ ಸರ್ವಿಸಸ್ ಅನ್ನು ಕೊಡ್ಬೋದು, ನಾವು ಬೇರೆಯವ್ರದ್ದೇ ಸರ್ವಿಸ್ ತಗೊಳ್ಬೇಕು ಅಂತ ಇಲ್ಲ. ಸೊ ನಮ್ಮ ದೇಶಲ್ಲೂ ನಮ್ಮ ಹತ್ರ ಶಕ್ತಿ ಇದೆ, ನಮ್ಮ ಹತ್ರ ಟ್ಯಾಲೆಂಟ್ ಇದೆ, ನಮ್ಮ ಹತ್ರ ರಿಸೋರ್ಸಸ್ಗಳಿದೆ. ಅದನ್ನೊಂದು ಸ್ವಲ್ಪ ಮಟ್ಟದಲ್ಲಿ ಸ್ವಲ್ಪ ಮಾಡಲಿಕ್ಕೆ ಹೆದರಿಕಿತ್ತು, ಆದರೂ ಟ್ರೈ ಮಾಡಲಿಕ್ಕೆ ಏನಿಲ್ಲ. ನಾವು ಆಗ ಜಸ್ಟ್ ಮ್ಯಾರಿಡ್, 2015 ಮ್ಯಾರೇಜ್ ಆಗಿತ್ತು. ಸೊ 2016 ಈಗ ಒಂದು ರಿಸ್ಕ್ ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಕೆಲಸ ಇದೆ, ಬಿಟ್ಟು ಬರ್ಬೋದು, ನಾಳೆ ಇದೆ ಪುನಃ ಕೆಲಸಕ್ಕೆ ಹೋಗ್ಬೋದು. ಯಾಕಂದ್ರೆ ನಾವು ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಂದ ಬಂದವರಲ್ಲ. ಸೊ ನಮ್ಗೆ ಈ ಸ್ಟಾರ್ಟ್ಅಪ್ ಅಂದ್ರೆ ನೀವು ಗೊತ್ತಿರೋ ಕಾರಣ ಇದು ರೆಗ್ಯುಲರ್ ಬಿಸ್ನೆಸ್ ಅಲ್ಲ, ಇದು ಸಮಥಿಂಗ್ ನ್ಯೂ, ಔಟ್ ಆಫ್ ದ ಬಾಕ್ಸ್, ಸಮಥಿಂಗ್ ಇನ್ನೋವೇಟಿವ್. ದಟ್ ಈಸ್ ವೇರ್ ಇಟ್ ಇಸ್ ಕಾಲ್ಡ್ ಅ ಸ್ಟಾರ್ಟ್ಅಪ್. ಸೊ ಆ ರಿಸ್ಕ್ ತಗೊಳ್ಬೇಕಿತ್ತು, ನಾವು ರಿಸ್ಕ್ ತಗೊಂಡೆವು. ಈಗ 4 ವರ್ಷ ಆಯ್ತು, ಬಿಸ್ನೆಸ್ ಡೇ ಬೈ ಡೇ ಗ್ರೋ ಆಗ್ತಿದೆ, ಬೇರೆ ಬೇರೆ ಸಿಟೀಸಲ್ಲಿ, ಬೇರೆ ಬೇರೆ ಕಂಟ್ರೀಸಲ್ಲಿ. ತುಂಬ ಸಂತೋಷ. ಮೇಡಮ್, ಅದೇ ನಾನು ಈ ಐಡಿಯಾವನ್ನು ಹುಟ್ಟು ಹಾಕಿದ ದಿನಗಳು ಹೇಗಿತ್ತು ಅಂತ ಕೇಳ್ತಾ ಇದ್ದೇನೆ. ಹೇಗೆ ಬಂತು? ಅವಾಗ ಪ್ರಿನ್ಸ್ ಹೇಳಿದ ಹಾಗೆ ಭಯ ಕೂಡ ಇತ್ತು ಒಂದು ಕಡೆ. ಮಾತ್ರ ನಾವು ಜಸ್ಟ್ ಮ್ಯಾರಿಡ್ ಆಗಿದ್ವಿ, ಸೊ ಅಷ್ಟು ರೆಸ್ಪಾನ್ಸಿಬಿಲಿಟಿ ಕೂಡ ಇರಲಿಲ್ಲ. ಸೊ ಯಾಕೆ ಒಂದು ರಿಸ್ಕ್ ತೆಗಿಬಾರ್ದು ಅಂತ ಅನಿಸಿತ್ತು. ಸೊ ನಾವು ಮೆಲ್ಬರ್ನಲ್ಲಿರುವಾಗ, ಬ್ಯಾಂಗ್ಳೂರಲ್ಲಿರುವಾಗ ತುಂಬ ಆನ್ಲೈನ್ ಫೆಸಿಲಿಟೀಸ್ ಇತ್ತು. ಏನಾದರೂ ಬೇಕಂದರೆ ಮನೆಯಿಂದ ಹೊರಗೆ ಹೋಗ್ಬೇಕಂತ ಇಲ್ಲ. ಮಾತ್ರ ಇಲ್ಲಿ ಇರುವಾಗ, ನಾವು ಇಲ್ಲಿ ಬರುವಾಗ ಅಷ್ಟು ಒಂದು ಫೆಸಿಲಿಟೀಸ್ ಇರಲಿಲ್ಲ. ಸೊ ನಾವು ಯಾಕೆ ಮ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಬಾರ್ದು? ಮತ್ತೆ ಇಬ್ರದ್ದು ಮೆಂಟಾಲಿಟಿ ಸೇಮ್ ಆಗಿತ್ತು. ಓಕೆ, ಒಂದು ರಿಸ್ಕ್ ತೆಗೆಯುವ, ಇಬ್ರು ಒಟ್ಟಿಗೆ ಇದ್ದೇವೆ, ಏನಾಗತ್ತೆ ನೋಡುವ, ಇಬ್ರಿಗೂ ಎಜುಕೇಶನ್ ಇದೆ, ಏನಾದರೂ ಬೇರೆ. ಮಾತ್ರ ನಾವು ಒಂದು ಸ್ಟಾರ್ಟಿಂಗ್ನಿಂದ ಅಂದ್ಕೊಂಡಿದ್ದು ಪ್ಲಾನ್ ಬಿ ಇರಬಾರ್ದು, ನಾವು ಈ ಬಿಸ್ನೆಸ್ ಸಕ್ಸಸ್ ಆಗುವಂತೆ ನೋಡಬೇಕು. ಯಾಕಂದರೆ ಪ್ಲಾನ್ ಬಿ ಇರುವಾಗ ನಾವು ಮೋಸ್ಟ್ಲಿ ಓಕೆ ಇದು ಇಲ್ಲಾಂದರೆ ಅಲ್ಲಿ ಹೋಗ್ತೇವಂತ ಒಂದು ಥಿಂಕಿಂಗ್ ಇರುತ್ತೆ. ಸೊ ನಾವೊಂದು ಫರ್ಮ್ ಆಗಿ ಇದು ಬಿಸ್ನೆಸ್ ಸಕ್ಸಸ್ ಆಗಬೇಕು. ಫಸ್ಟ್ 2-3 ವರ್ಷ ತುಂಬ ಕಷ್ಟ ಇತ್ತು. ಸೊ ನಾವೆಲ್ಲ ಆ್ಯಪ್ ಮಾಡಬೇಕು, ಡೆಲಿವರಿ ಬಾಯ್ಸ್ ಮೇಂಟೈನ್ ಮಾಡಬೇಕು, ಕಸ್ಟಮರ್ಸ್ ಪ್ಲ್ಯಾಟ್ಫಾರ್ಮಿಗೆ ತರಬೇಕು. ಸೊ ಅದೆಲ್ಲ ಫೇಸ್ ಹೌದು ಅಷ್ಟು ಈಸಿ ಇರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳೋದಂದರೆ, ಇವಾಗ ಜಿಯೋ ಬಂದು ಇಂಟರ್ನೆಟ್ ಪೆನಿಟ್ರೇಷನ್ ಜಾಸ್ತಿ ಆಗಿದೆ. ಸ್ವಿಗ್ಗಿ, ಝೊಮ್ಯಾಟೊ ಬಂದು ಆನ್ಲೈನ್ ಫುಡ್ ಡೆಲಿವರಿ ಮಾಡಿಲ್ಲ ಅಭ್ಯಾಸ ಆಗಿದೆ. ಆವಾಗ ನಾವೇ ಎಜುಕೇಟ್ ಮಾಡಬೇಕಿತ್ತು ಕಸ್ಟಮರ್ಸ್ಗೆ.
ಸೊ ನೀವು ಇಲ್ಲಿ ಆನ್ಲೈನ್ ಆರ್ಡರ್ ಮಾಡ್ಬೋದು, ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಅದು ಆ್ಯಕ್ಚುಲಿ ಎಜುಕೇಷನ್ ಮಾಡಲಿಕ್ಕೆ ಕಸ್ಟಮರ್ಸ್ಗೆಲ್ಲ ತುಂಬ ಟೈಮ್ ಆಯಿತು. ಎಸ್ ಎಸ್. ಈಗ ಓಕೆ, ನಿಮ್ಮ ಮನೆಯವ್ರದ್ದು ನೀವು ಇಂಥ ಒಂದು ವೆಂಚರ್ ಮಾಡಲಿಕ್ಕೆ ಹೊರಡುವಾಗ ಮನೆಯವರು ಏನು ಹೇಳಿದರು ನಿಮ್ಮಿಬ್ಬರದು ಕೂಡ? ನೋಡಿ, ಈಗ ಇದೊಂದು ಸಹಜ. ಒಂದು ನೀವು ಔಟ್ ಆಫ್ ದ ಬಾಕ್ಸ್ ಮಾಡಬೇಕಾದ್ರೆ ನಿಮಗೆ ಇದು ಆಗುತ್ತಾ, ಇದು ಆಗಲ್ಲ, ಎಲ್ಲರೂ ಹೇಳೋದು ಆಗಲ್ಲ. ಯಾಕಂದ್ರೆ ಅದೊಂದು ಕಾಮನ್ ಪರ್ಸೆಪ್ಷನ್. ಯಾಕಂದ್ರೆ ನಾವೊಂದು ಇಂಜಿನಿಯರಿಂಗ್ ಕಲ್ತಿದ್ದೆವು, ಸ್ವಲ್ಪ ಫಾರಿನಲ್ಲೂ ಇದ್ದೆವು, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೋಡುವಾಗ ಸ್ವಲ್ಪ ಮನೆಯವರಿಗೂ ಮುಜುಗರ ಆಯಿತು, ಇವನ್ ಬಂದು ಏನಪ್ಪ ಮೀನ್ ಮಾರ್ತಾ ಇದ್ದಾನೆ, ಆಚೆ ಈಚೆ ಆಯ್ತು ಅಂತ. ಆದರೂ ದೇ ವೇರ್ ವೆರಿ ಸಪೋರ್ಟಿವ್. ಸ್ವಲ್ಪ ನಮಗೆ ಏನು ಬೇಕು ತುಂಬ ಸಪೋರ್ಟಿವ್ ಆಗಿದ್ರು. ಸೊ ಬಟ್ ಓವರ್ ಆಲ್ ನಮಗೆ ಫ್ಯಾಮಿಲಿ, ಫ್ರೆಂಡ್ಸ್ಗಳು, ಇನ್ಫ್ಯಾಕ್ಟ್ ನಾನು ಇವತ್ತು ಈ ಮಂಗಳೂರಿನಲ್ಲಿ ಸ್ಟಾರ್ಟ್ ಆಗಿದ್ದ ಕಂಪನಿ ಹೊರಗೆ ಹೋಗಬೇಕಾದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರೇ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ, ನಮಗೆ ಪ್ರೋತ್ಸಾಹ ಮತ್ತೆ ನಮಗೆ ಬಿಸ್ನೆಸ್ ಕೊಟ್ಟಿಂದನೇ ನಮಗೆ ಈ ಧೈರ್ಯದಿಂದ ಇಷ್ಟು ಮಾಡಲಿಕ್ಕೆ ಸಾಧ್ಯತೆ. ಮೇಡಮ್ ನಿಮಗೆ ಮನೆಯವರು ಏನು ಹೇಳಿದರು? ಈಗ ಪ್ರಿನ್ಸ್ ಅವರನ್ನು ಜೊತೆಗೆ ಇಟ್ಕೊಂಡು ಈ ರೀತಿ ವಿದೇಶದಿಂದ ಬಂದು ಈ ರೀತಿ ಕೆಲಸ ಮಾಡಲಿಕ್ಕೆ ಹೊರಡುವಾಗ? ಸೊ ನಾವು ಆ್ಯಕ್ಚುಲಿ ನಮ್ಮದು ಫಸ್ಟ್ ಶಾಪ್ ನಾವು ಬಂದು ಫಿಶ್ ಡೆಲಿವರಿಯಿಂದ ಸ್ಟಾರ್ಟ್ ಮಾಡಿದ್ದು. ಸೊ ನಮ್ಮ ಫಸ್ಟ್ ಆಫ್ ಆಲ್ ನಮ್ಮದು ಫ್ಯಾಮಿಲೀಸ್, ನಾವು ಬಿಸ್ನೆಸ್ ಬ್ಯಾಕ್ಗ್ರೌಂಡಿಂದ ಅಲ್ಲ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ಯಾರು ಬಿಸ್ನೆಸ್ ಎಕ್ಸ್ಟೆಂಡೆಡ್ ಫ್ಯಾಮಿಲೀಸಲ್ಲಿ ಬಿಸ್ನೆಸ್ ಇದ್ದಾರೆ ಮಾತ್ರ. ನಮ್ಮದು ತಂದೆ ತಾಯಿ ಇರ್ಬೋದು, ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಇರಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಅವರಿಗೊಂದು ಭಯ ಆಗಿದೆ, ಇಷ್ಟೊಂದು ಒಳ್ಳೆ ಸ್ಯಾಲ್ರಿ ಎಲ್ಲ ಇದ್ದು ಯಾಕೆಲ್ಲ ಬಿಟ್ಟು, ಅದು ಕೂಡ ಮೆಲ್ಬರ್ನಿಂದ ಬಿಟ್ಟು ಇಲ್ಲಿ ಬಂದು ಯಾಕೆ ಸ್ಟಾರ್ಟ್ ಮಾಡೋದು. ಅದು ಕೂಡ ಫಿಶ್ ಬಿಸ್ನೆಸ್ ಅಂತ ಅವರಿಗೆ ಆನ್ಲೈನ್ ಅಂತ ಅವರಿಗೂ ಕೂಡ ಅರ್ಥ ಆಗ್ತಾ ಇರಲಿಲ್ಲ. ಸೊ ಫಿಶ್ ನಾವು ಅದು ಸ್ಟಾರ್ಟ್ ಮಾಡುವಾಗ ನಾವು ಬಿಕನ್ಕಟ್ಟೆಯಲ್ಲಿ ಒಂದು ಚಿಕ್ಕದು ಶಾಪ್ ಅಲ್ಲಿ, ರೋಡ್ ಸೈಡ್ ಅಲ್ಲಿ ಒಂದು ಚಿಕ್ಕದು ಶಾಪ್ ಹಾಕಿ ಕೂತ್ಕೊಳ್ಳುವಾಗ ಅವರಿಗೆ ಕೂಡ ಭಯ ಇತ್ತು, ಮಾತ್ರ ಸಪೋರ್ಟ್ ಮಾಡ್ತಾ ಇದ್ರು, ಯಾವಾಗ ಬಂದು ಹೆಲ್ಪ್ ಮಾಡ್ತಾ ಇದ್ರು. ಏನು ವಿಶೇಷ ಮಾಡಿಯಾರು ಅಂತ. ಎಸ್ ಎಸ್ ವೀಕ್ಷಕರೇ, ನಾವು ಸಣ್ಣ ಬ್ರೇಕ್ ತಗೊಳ್ಳೋದು. ಬ್ರೇಕ್ ನಂತರ ಈ ಮೈ ರೋಡ್ ರನ್ನರ್ ಅದರ ಒಟ್ಟು ಕಥನಗಳದು ಬೆಳೆದು ಬಂದ ದಾರಿ, ಇವತ್ತು ಅದು ಸ್ಪರ್ಧಾತ್ಮಕವಾಗಿ ಜಗತ್ತಿನಲ್ಲೇ ಎಲ್ಲೆಡೆ ಅದು ಏನು ಗುರುತಿಸಿಕೊಳ್ಳುವಂತಾಗಿದೆ ಮತ್ತು ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಡಿಮಾಂಡ್ಸ್ ಕೂಡ ಬರ್ತಾ ಉಂಟು. ಈ ವಿಚಾರವಾಗಿ ನಾವು ಮಾತಾಡ್ತೇವೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಜಗದೆಲ್ಲೆಡೆಗೆ ಮೈ ರೋಡ್ ರನ್ನರ್ ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮೈ ರೋಡ್ ರನ್ನರ್ ಈ ಒಂದು ಕಂಪನಿಯ CEO ಮತ್ತು ಫೌಂಡರ್ ಆಗಿರುವಂಥ ಪ್ರಿನ್ಸ್ ಪಿಂಟೋ ಅವರಿದ್ದಾರೆ. ಜೊತೆಗೆ ಕೋ ಫೌಂಡರ್ ಆಗಿರುವಂಥ ಮಿಶೆಲ್ ಪಿಂಟೋ ಅವರಿದ್ದಾರೆ. ನಾವು ಈಗಾಗಲೇ ಮಾತಾಡ್ತಾ ಇದ್ದೆವು, ಏನು ದೊಡ್ಡ ದೊಡ್ಡ ಬಲಾಢ್ಯ ಕಂಪನಿಗಳಿರ್ಬೋದು, ಝೊಮ್ಯಾಟೊ ಇರ್ಬೋದು, ಸ್ವಿಗ್ಗಿ ಇರ್ಬೋದು, ಅಮೆಝಾನ್ ಇರ್ಬೋದು, ಇವೆಲ್ಲ ನೀಡುವಂಥ ಮತ್ತು ಅದಕ್ಕಿಂತಲೂ ಹೆಚ್ಚು ಅಥವಾ ಅದಕ್ಕಿಂತಲೂ ದೊಡ್ಡ ವ್ಯಾಪ್ತಿಯಲ್ಲಿ ಸೇವಾ ಸೌಲಭ್ಯಗಳನ್ನು ನೀಡ್ತಾ ಇರುವಂಥ ಒಂದು ಸಂಸ್ಥೆ ಅದು ಮಂಗಳೂರಿನಲ್ಲಿ, ಕರಾವಳಿಯ ಮಂಗಳೂರಿನಲ್ಲಿ ಹುಟ್ಟಿ ಇವತ್ತು ಜಗತ್ತಿನ ಗಮನ ಸೆಳೆಯುತ್ತಾ ಉಂಟು. ಈ ಕಂಪನಿಯನ್ನು ಮತ್ತು ಈ ಒಂದು ಸೇವಾ ಒಂದು ಸೌಲಭ್ಯವನ್ನು ಒದಗಿಸಿದವರು ಈ ಇಬ್ಬರು ಯುವಕರು. ಸೊ ಇವರಿಬ್ಬರು ಕೂಡ ಮೂಲತಃವಾಗಿ ಏನು IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು, ದೇಶದಲ್ಲಿ ಮತ್ತು ದೇಶದ ಹೊರಗಡೆ ಆಸ್ಟ್ರೇಲಿಯಾದಲ್ಲಿ ಕೂಡ ಕೆಲಸ ಮಾಡಿದವರು. ಇವಾಗ ಇವರು ಮಂಗಳೂರಿನಲ್ಲೇ ಸೆಟ್ಲ್ ಆಗಿಕೊಂಡು ಈ ಒಂದು ಸೇವೆಯನ್ನು ವಿಸ್ತಾರವಾಗಿ ಏನು ಜನರ ಮನಸ್ಸನ್ನು ಗೆಲ್ಲುವ ರೀತಿಯಲ್ಲಿ ಅದನ್ನು ವಿಸ್ತಾರ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಿನ್ಸ್ ಅವರು ಮಾತನಾಡುವ ಸಂದರ್ಭದಲ್ಲಿ ಹೇಳಿದರು, ನಮ್ಮ ಮೈ ರೋಡ್ ರನ್ನರ್ ಯಾವೆಲ್ಲ ರೀತಿ ಕೆಲಸ ಮಾಡುತ್ತೆ, ಏನೆಲ್ಲ ಸೇವೆಯನ್ನು ಕೊಡ್ತಾ ಇದೆ ಅಂತ. ನಾನು ಆಗಲೇ ಹೇಳಿದೆ ಅವರ ಸಾಹಸಗಾತಿ ಬಗ್ಗೆ, ಕಥನದ ಬಗ್ಗೆ ಇನ್ನಷ್ಟು ಮಾತನಾಡಲಿಕ್ಕೆ ಉಂಟಂತ. ಈಗ ಮತ್ತೆ ಅವರನ್ನು ಮಾತಿಗೆ ಸೆಳೆಯುವ ಸಂದರ್ಭದಲ್ಲಿ, ಪ್ರಿನ್ಸ್ ಅವರೇ, ಇಂಥ ಒಂದು ಸೇವೆಯನ್ನು ನೀವು ಹೇಳಿದ್ರಿ, ನೀವು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡಿದವರು, ಬೆಂಗಳೂರಿನಲ್ಲಿ ಕೆಲಸ ಮಾಡಿದವರು ಅಂತ. ಬೇರೆಲ್ಲ ಏನು ಮಹಾನಗರಗಳಿಗೆ ಅಥವಾ ನೀವು ಇದ್ದಂಥ ಆಸ್ಟ್ರೇಲಿಯಾ ಅಥವಾ ಅಲ್ಲಿನ ಮಹಾನಗರಗಳಿಗೆ ಕಂಪೇರ್ ಮಾಡಿದರೆ ಮಂಗಳೂರೊಂದು ಸಣ್ಣ ಸಿಟಿ. ನೀವು ಇಲ್ಲಿ ಬಂದು ಈ ರೀತಿಯ ಒಂದು ಗ್ಲೋಬಲ್ ನೆಟ್ವರ್ಕಿಂಗ್ ಅಂತಲೇ ಹೇಳಬಹುದಾದಂಥ ಇಂಥ ಒಂದು ಸೇವೆಯನ್ನು ಮಂಗಳೂರಿನಲ್ಲೇ ಮಾಡಿದ್ದು ಯಾಕೆ? ನೋಡಿ, ಈಗ ನಮಗೆ ಒಂದು ಆನ್ಲೈನ್ ಮಾಡಬೇಕು ಅಂತ ಮನಸ್ಸಿತ್ತು. ಆದರೆ ಎಲ್ಲ ಈ ಆನ್ಲೈನ್ಗಳು ಒಂದು 2015, 2016 ಎಲ್ಲ ಸ್ಟಾರ್ಟ್ ಆಗಿತ್ತು. ಆದರೆ ಎಲ್ಲರೂ ಬೆಂಗಳೂರು, ಬಾಂಬೆ, ದಿಲ್ಲಿ ಅಂತ ದೊಡ್ಡ ಸಿಟಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ನಾನು ನೆನೆಸ್ಕೊಂಡೆ ಟೈರ್ 2, ಟೈರ್ 3 ಸಿಟೀಸ್ ಆರ್ ಫ್ಯೂಚರ್ ಪೊಟೆನ್ಷಿಯಲ್ ಸಿಟೀಸ್. ಸೊ ನಾವು ಸ್ವಲ್ಪ ಲೇಟಾಗಿ ಬಂದರೂ ಸಹ ಈ ಸಿಟೀಸ್ಗಳು ಇವತ್ತು ಅಥವಾ ನಾಳೆ ಡಿಜಿಟಲ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು
ಸ್ವಲ್ಪ ಇಲ್ಲಿ ಹೋಗಿ ನಾವು ಟ್ರೈ ಮಾಡಿದರೆ ನಮಗೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ಬೋದು ಅಂತ, ಪ್ಲಸ್ ನಮ್ಗೆ ಹೋಮ್ ಟೌನ್, ಸೊ ನಮಗೆ ಸ್ವಲ್ಪ ಧೈರ್ಯ ಸ್ವಲ್ಪ ಜಾಸ್ತಿ ಆಯಿತು. ನಾನು ಹುಟ್ಟಿ ಬೆಳೆದ ಅವರು ಇಲ್ಲಿ ಏನಾದರೂ ಮಾಡ್ಬೋದು, ಫ್ರೆಂಡ್ಸ್ ಇದ್ದಾರೆ, ಫ್ಯಾಮಿಲಿ ಅವರಿದ್ದಾರೆ. ಎಸ್ ಮೇಡಮ್, ಈಗ ಯಾವೆಲ್ಲ ಏರಿಯಾಗಳನ್ನು ಈಗ ನೀವು ಕವರ್ ಮಾಡ್ತಾ ಇದ್ದೀರಿ? ಎಲ್ಲೆಲ್ಲ ಯಾವ್ಯಾವ ಲೊಕೇಶನ್ಗಳಲ್ಲಿ ಈಗ ಮೈ ರೋಡ್ ರನ್ನರ್ಗಳು ಓಡಾಡ್ತಾ ಇದ್ದಾರೆ? ಸೊ ನಾವು ಮ್ಯಾಂಗ್ಳೂರ್ನಿಂದ ಸ್ಟಾರ್ಟ್ ಮಾಡಿ ಇವಾಗ ಉಡುಪಿ, ಮಣಿಪಾಲ್, ಮೈಸೂರು, ಚಾಮರಾಜನಗರ್, ಮಂಡ್ಯ, ಮತ್ತೆ ಓಕ್ಲ್ಯಾಂಡ್ ನ್ಯೂಜಿಲೆಂಡ್ ಅಲ್ಲಿ ಸರ್ವಿಸ್ ಆಪರೇಷನಲ್ ಅಲ್ಲಿ ಇದೆ. ನ್ಯೂಜಿಲೆಂಡ್ ಅಲ್ಲಿ ಕೂಡ ಹೌದು. ಸೊ ಅದು ಬಿಟ್ಟು ಇವಾಗ ಬೀದರ್, ಚಿತ್ರದುರ್ಗ, ಕುಂದಾಪುರ್, ಭಟ್ಕಲ್, ಪಾಂಡಿಚೇರಿ, ಇಂಟರ್ನ್ಯಾಷನಲ್ ಅಲ್ಲಿ ನೈಜೀರಿಯಾ, ದುಬೈ, ಇದರಲ್ಲಿ ಪ್ಲಾನ್ ಮಾಡ್ತಾ ಇದ್ದೇವೆ. ಅದು ಆಪರ್ಚುನಿಟೀಸ್ ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ಇವಾಗ. ಒಟ್ಟು ರೆಸ್ಪಾನ್ಸ್ ಹೇಗುಂಟು? ನಿಮ್ಮ ಸೇವೆ ತಗೊಳ್ಳುವವರು ಎಲ್ಲ ಏನು ಹೇಳ್ತಾ ಇದ್ದಾರೆ? ಈಗ ನೋಡುವಾಗ ಮಾರ್ಕೆಟ್ ಇದೆಲ್ಲ ತುಂಬ ಟೈರ್ 2 ಸಿಟೀಸ್, ಸ್ಮಾಲ್ ಸಿಟೀಸು. ಪ್ರೀ ಕೋವಿಡ್ ನಮಗೆ ಸ್ವಲ್ಪ ರೆಸ್ಪಾನ್ಸು ತುಂಬ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದೆವು. ಆದರೆ ಪೋಸ್ಟ್ ಕೋವಿಡ್ ಆನ್ಲೈನ್ ಕನ್ಸ್ಯೂಮರ್ಸ್ ತುಂಬ ಜಾಸ್ತಿ ಆಗಿದ್ದಾರೆ. ಹೊರಗಡೆ ಹೋಗಬೇಕು ಅಂದರೆ ಹೆದರಿಕೆ ಇದೆ. ಸೊ ಪ್ಲಸ್ ನಮಗೆ ಈಗ ಪೋಸ್ಟ್ ಕೋವಿಡ್ ಏನು ಕೋವಿಡ್ ಟೈಮ್ ಅಥವಾ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಡಿಜಿಟಲ್ಗೆ ಜನ ಪರಿವರ್ತನೆ ಆದದ್ದು ಜಾಸ್ತಿ ಇರಬಹುದು. ಹೋಮ್ ಡೆಲಿವರಿಗೆ ತುಂಬ ಅಗತ್ಯವಿತ್ತು. ನಾವು ಇಲ್ಲಿ ನಮ್ಮ ಗೌರ್ಮೆಂಟ್ ಜೊತೆ ಎಲ್ಲ ಸೇರಿ ಆದಷ್ಟು ನಾವು ಮೆಡಿಸಿನ್, ಗ್ರಾಸರೀಸನ್ನೆಲ್ಲ ಡೆಲಿವರಿ ಮಾಡಿದ್ದೇವೆ. ಸೊ ನಮಗೆ ಈಗ ಎಲ್ಲ ವೆಂಡರ್ಸ್ಗಳಿಗೆ ಆನ್ಲೈನ್ ಬರಲಿಕ್ಕೆ ಜಾಗ ಇಲ್ಲ. ಈಗ ಒಂದು ರೆಸ್ಟೋರೆಂಟ್ ಇದ್ದರೆ ಒಂದು ಸ್ವಿಗ್ಗಿ, ಝೊಮ್ಯಾಟೊ ಅಂತ ಇದ್ದೆ. ಆದರೆ ಇಡೀ ಮಂಗಳೂರಲ್ಲಿ ರೆಸ್ಟೋರೆಂಟ್ ಮಾತ್ರ ಇರುವ ಬಿಸ್ನೆಸ್ ಅಲ್ಲ. ಮೀನಿನವನಿದ್ದಾನೆ, ಮಟನ್ನವನಿದ್ದಾನೆ, ವೆಜಿಟೇಬಲ್ ಅವರಿದ್ದಾರೆ, ಗ್ರಾಸರಿ ಅವರಿದ್ದಾರೆ, ಕಾರ್ಪೆಂಟ್ ಅವರಿದ್ದಾರೆ, ಪ್ಲಂಬರ್ ಅವರಿದ್ದಾರೆ, ಹೌಸ್ ಕ್ಲೀನಿಂಗ್ ಅವರಿದ್ದಾರೆ. ಅವ್ರಿಗೂ ಈಗ ಆನ್ಲೈನ್ ಹೋಗಿ ನಾಳೆ ಒಂದು ಬಿಸ್ನೆಸ್ ಸಿಗಬೇಕು ಅಂತ ಇಚ್ಛೆ ಇದೆ. ಸೊ ನಾವು ನಮ್ಮ ಸೈಡಿಂದ ವಿ ಟ್ರೈ ಟು ಕಾಂಟ್ರಿಬ್ಯೂಟ್ ಡೀಸೆಂಟ್ ವಿಸಿಬಿಲಿಟಿ ಆ್ಯಂಡ್ ಕಸ್ಟಮರ್ ಬೇಸ್ ಫ್ರಮ್ ಅವರ್ ಸೈಡ್. ಸೊ ಹೀಗೆ ನಾವು ಎಲ್ಲ ಥರದ ವೆಂಡರ್ಸ್ಗಳಿಗೆ, ಬಿಸ್ನೆಸ್ಗಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಓಕೆ. ನೀವು ಅದೇ ಕೊರೋನಾ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ನಿಮ್ಮ ಸೇವೆ ಏನು ಮೆಡಿಸಿನ್ ನೀವು ಪ್ರೊವೈಡ್ ಮಾಡ್ತಾ ಇದ್ದವರು, ಅವತ್ತು ಏನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಕೂಡ ಹೇಳ್ತಾ ಇದ್ರು, ಈಗ ಲಾಕ್ಡೌನ್ ಬಂತು, ಜನ ಹೊರಗೆ ಓಡಾಡಲಿಕ್ಕೆ ಆಗೋದಿಲ್ಲ, ಮಂಗಳೂರಲ್ಲಿ ಅಗತ್ಯ ಬಿರುವವರಿಗೆ ಮೆಡಿಸಿನ್ ಕೊಡಬೇಕಲ್ಲ, ಯಾರು ಕೊಡ್ಬೋದು ಅಂತ ಹೇಳುವಾಗ ರೋಡ್ ರನ್ನರ್ಸ್ ಇದ್ದಾರೆ ಅಂತ ಜನ ನೋಡ್ಬೋದು. ಈ ಯುವಕರು ಅವತ್ತಿನ ಕಾಲಘಟ್ಟದಲ್ಲಿ ಇವರ ತಂಡ ಮಾಡಿದ ಸಾಧನೆ ಅದು ಅಪೂರ್ವವಾದದ್ದು, ಮತ್ತೊಂದು ಏನು ಇತಿಹಾಸ ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು. ಎಸ್, ಇದು ಪ್ರಿನ್ಸ್ ಅವರೇ, ಒಟ್ಟು ಈ ನಿಮ್ಮ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಸೇರ್ಕೊಂಡಿದ್ದಾರೆ ಮಾಡಿದ್ರಿ, ಯಾರೆಲ್ಲ ನಿಮ್ಮ ಪಾಲುದಾರರು, ಭಾಗಿದಾರರು? ನಾವೀಗ ಮಂಗಳೂರಲ್ಲಿ ನೋಡುವಾಗ ಎಲ್ಲ ವೆಂಡರ್ಸ್ಗಳು ಎಲ್ಲ ಲೋಕಲೇ, ಎಲ್ಲ ರನ್ನರ್ಸ್ಗಳು ಎಲ್ಲ ಲೋಕಲೇ. ಅಂದರೆ ಈಗ ಎಲ್ರಿಗೂ ಈಗ ಪೋಸ್ಟ್ ಕೋವಿಡ್ ಕೆಲಸ ಇಲ್ಲ, ಒಂದು ಕೆಲಸ ಆಗಿ ಒಂದು ರನ್ನರ್ಸ್ ಆಗಿ ನಾವು ಅಂಥ ಆಪರ್ಚುನಿಟಿಗಳು ನಾವು ಕೊಡ್ತಾ ಇದ್ದೇವೆ. ಸೊ ವೆಂಡರ್ಸ್ಗಳಿಗೆ ಆನ್ಲೈನ್ ಆಗಲಿಕ್ಕೆ ಬರಲಿಕ್ಕೆ ನಾವು ಇಂಥ ಆಪರ್ಚುನಿಟೀಸ್ ಕೊಡ್ತಾ ಇದ್ದೇವೆ. ಸೊ ನಮ್ಮ ಕಸ್ಟಮರ್ಸು ನಮಗೆ ತುಂಬ ಪ್ರೋತ್ಸಾಹ ಮತ್ತು ಸಹಕಾರ ಕೊಡ್ತಾರೆ. ಸೊ ಬೈ ದಿಸ್ ಮಿಷನ್ ವಿ ಆರ್ ಏಬಲ್ ಟು ಹೆಲ್ಪ್ ಲೋಕಲ್ ವೆಂಡರ್ಸ್ಗಳಿಗೆ ಒಂದು ವಿಸಿಬಿಲಿಟಿ ಕೊಟ್ಟು ನಮ್ಮ ಸೈಡಿಂದ ಒಂದು ಎಕ್ಸ್ಟ್ರಾ ಸ್ವಲ್ಪ ಆದರೂ ಬಿಸ್ನೆಸ್ ಬರುವ ಹಾಗೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಸೊ ಅಟ್ಲೀಸ್ಟ್ ಬೈ 2021 ಬರಬೇಕಾದ್ರೆ ನಾನೊಂದು ಪೋಸ್ಟ್ ಕೋವಿಡ್ ಇಸ್ ರಿಸೆಟ್ ಆರ್ ಪೆರಿಶ್ ಅಂತ ನಾನೊಂದು ಯೋಚನೆಯನ್ನು, ಒಂದು ಭಾವನೆ, ಎಲ್ಲರೂ ಈಗ ಆನ್ಲೈನ್ ಬರಲೇಬೇಕು, ಇಲ್ಲಾದರೆ ತುಂಬ ಕಷ್ಟ ಇದೆ. ಸೊ ಈಗ ಬರಲಿಕ್ಕೆ ನಾವೊಂದು ಸಹ ಕೊಡ್ತಾ ಇದ್ದೇವೆ. ಎಸ್ 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 ಈಗ ರೋಡ್ ರನ್ನರ್, ಅದರಲ್ಲಿ ಜನರಿಗೆ ಒಂದು ಸಾಮಾನ್ಯ ಪ್ರಶ್ನೆ ಬರ್ತದೆ, ಯಾರು ಈ ರೋಡ್ ರನ್ನರ್ ಅಂತ? ಸೊ ಇದರಲ್ಲಿ ಇವಾಗ ನಾವು ಕಸ್ಟಮರ್ಸ್ಗೆ ಎಲ್ಲ ಸರ್ವಿಸ್ ಒಂದೇ ಆ್ಯಪಲ್ಲಿ ಕೊಡೋ ಉದ್ದೇಶದಲ್ಲಿ ನಮ್ಮ ಹತ್ರ ಲೋಕಲ್ ಅಂಗಡಿಗಳು ಇರ್ಬೋದು, ಬಿಸ್ನೆಸ್ ಇರ್ಬೋದು, ಸರ್ವಿಸ್ ಇರ್ಬೋದು, ಇವರೆಲ್ಲ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಾರೆ. ಸೊ ಇವರೆಲ್ಲ ನಾವು ವೆರಿಫೈ ಮಾಡಿ ಲಿಸ್ಟ್ ಮಾಡಿದ್ದೇವೆ. ಸೊ ಅವರನ್ನು ನಾವು ಪಾರ್ಟ್ನರ್ಸ್ ಅಂತ ಕರಿತೇವೆ. ಓಕೆ. ಮತ್ತು ನಮ್ಮ ಹತ್ರ ಈ ಪ್ರಾಡಕ್ಟ್ಸ್ಗಳು ಕಸ್ಟಮರ್ಗೆ ಡೆಲಿವರಿ, ಹೋಮ್ ಡೆಲಿವರಿ ಮಾಡಲಿಕ್ಕೆ ನಮ್ಮ ಹತ್ರ ಡೆಲಿವರಿ ಬಾಯ್ಸ್ ಇದ್ದಾರೆ. ಸೊ ಅವರನ್ನು ನಾವು ರನ್ನರ್ಸ್ ಅಂತ ಕರಿತೇವೆ. ಸೊ ಇವಾಗ ನಮ್ಮಲ್ಲಿ 45,000 ಕಸ್ಟಮರ್ಸ್ ಇದ್ದಾರೆ, ಮತ್ತೆ 800 ವೆಂಡರ್ಸ್ ಇದ್ದಾರೆ, ಮತ್ತೆ ಇವಾಗ ಎಲ್ಲ ಲೊಕೇಶನ್ಸಲ್ಲೂ 300 to 400 ರನ್ನರ್ಸ್ ಇದ್ದಾರೆ. ಸೊ ಇದು ನಮ್ಮದು ಟೀಮ್. ಓಕೆ. ಭಾರಿ ದೊಡ್ಡ ವಿಸ್ತಾರವಾದ ಟೀಮ್. ಬಹುಶಃ ಏನು
ಅನೇಕ ಮಂದಿಗೆ ಉದ್ಯೋಗ ಮತ್ತು ಬದುಕನ್ನು ಕಟ್ಟಿಕೊಡಲಿಕ್ಕೆ ನೀವೊಂದು ಪ್ಲ್ಯಾಟ್ಫಾರ್ಮನ್ನು ತಯಾರು ಮಾಡಿದ್ದೀರಿ. ಎಸ್, ಈಗ ಈ ಒಂದು ಸಾಮಾನ್ಯವಾಗಿ ನಾವು ನೋಡ್ಕೊಳ್ತೇವೆ, ಏನು ದೊಡ್ಡ ಮಲ್ಟಿನ್ಯಾಷನಲ್ ಆನ್ಲೈನ್ ಕಂಪನಿಗಳಿದ್ದಾವೆ. ನಾನು ಆಗಲೇ ಹೇಳಿದೆವಲ್ಲ, ಝೊಮ್ಯಾಟೊ ಅಥವಾ ಅಮೆಝಾನ್, ಅವರೆಲ್ಲ ಸೀಮಿತವಾದ ಕೆಲವು ಪ್ರಾಡಕ್ಟ್ಗಳನ್ನು ಡೆಲಿವರಿ ಮಾಡುವವರು. ನೀವು ಇವತ್ತು ಕೇವಲ ಪ್ರಾಡಕ್ಟ್ ಮಾತ್ರ ಏನು ಮನೆಗೆ ತಲುಪಿಸುವವರಲ್ಲ, ಒಂದು ಮನೆಗೆ ಬೇಕಾದ ಎಲ್ಲ ಸರ್ವಿಸ್ಗಳನ್ನು ಕೊಡ್ತೀರಿ. ಸೊ ಅದನ್ನು ಯಾವ ರೀತಿ ಫಾಲೋಅಪ್ ಮಾಡ್ತೀರಿ ಅಂತ? ನಮ್ಮದು ಈಗ ಕಾನ್ಸೆಪ್ಟೇ ಇರುವುದೇ ಸ್ಮಾಲ್ ಸಿಟಿಗೆ, ಟೈರ್ 2 ಸಿಟೀಸ್, ಟೈರ್ 3 ಸಿಟೀಸ್ಗೆ. ಸೊ ನಾವು ನಮ್ಮ ಬಿಸ್ನೆಸ್ಸನ್ನು ಥ್ರೂ ಫ್ರಾಂಚೈಸಿ ಮಾಡೆಲಲ್ಲಿ ಎಕ್ಸ್ಪಾಂಡ್ ಮಾಡ್ತೇವೆ. ಸೊ ಈಗ ಉಡುಪಿಯಲ್ಲಿ ನಮ್ಮದು ಫ್ರಾಂಚೈಸಿ ಓನರ್ ಇದ್ದಾರೆ. ಸೊ ಅವರು ಹೋಗಿ ಅವರಿಗೆ ಬೇಕಿರುವ ಆಪರೇಷನಲ್ ಸಪೋರ್ಟು ಅವರೇ ಮಾಡ್ತಾರೆ. ಅವರಿಗೆ ಏನೆಲ್ಲ ಬೇಕು, ಹುಡುಗರು ಬೇಕು, ವೆಂಡರ್ಸ್ ಬೇಕು, ಅವ್ರು ಮಾತಾಡಿ ಅವರು ಟೈಪ್ ಮಾಡ್ತಾರೆ. ಅವರಿಗೆ ಒಂದು ಟೆಕ್ನಾಲಜಿಯಲ್ಲಿ ಆಗಿ, ಅವರಿಗೆ ಬಿಸ್ನೆಸ್ ಮಾಡೆಲ್ ಆಗಿ, ಮಾರ್ಕೆಟಿಂಗಲ್ಲಿ ಆಗಿ ನಾವು ಸಪೋರ್ಟ್ ಕೊಡ್ತೇವೆ. ಸೊ ನಾವೊಂದು ಈ ಒಂದು ಫ್ರಾಂಚೈಸಿ ಆಸ್ ಅ ಪಾರ್ಟ್ನರ್, ವಿ ವರ್ಕ್ ಆಸ್ ಟುಗೆದರ್. ಸೊ ಎಲ್ಲ ಸಿಟಿಯ ಲೋಕಲ್ ಜನನೇ ಸಿಟಿದು ಫ್ರಾಂಚೈಸಿ ಓನರ್ ಆಗಿರ್ತಾರೆ. ಅಲ್ಲಿಯ ಲೋಕಲ್ ವೆಂಡರ್ಸೇ ಅಲ್ಲಿಯ ಲೋಕಲ್ ಜನರಿಗೇನೆ ರಿಸೋರ್ಸ್ ಮಾಡಿ ಹೈರ್ ಮಾಡಿ ಅಲ್ಲಿಯ ಒಂದು ಅವರಿಗೆ ಕೆಲಸ ಸಿಗುವ ಹಾಗೆ ನಾವೊಂದು ಮಾಡ್ತಾ ಇದ್ದೇವೆ. ಈಗ ನಾನು ಕೇಳುವಂಥದ್ದು ಅದಕ್ಕೆ ಅದರ ಜೊತೆಗೇನೆ ಕೇಳುವಂಥದ್ದು, ಆಯ್ತು, ಈಗ ಒಂದು ಮನೆಯವರು ನಿಮ್ಮ ಏನು ಆ್ಯಪ್ ಬಳಸಿಕೊಂಡು, ಆಯ್ತು, ಅವರ ಮನೆಗೆ ಒಂದು ಪ್ಲಂಬರ್ ಬೇಕಾಗಿತ್ತು, ಒಂದು ದಿವಸದ ಏನು ಕೆಲಸ ಉಂಟು ಅಂತ, ಆಯಿತು, ನಿಮ್ಮ ಆ್ಯಪ್ ಮೂಲಕ ಒಬ್ಬ ಪ್ಲಂಬರನ್ನು ಅಲ್ಲಿಗೆ ನೀವು ಪ್ರೊವೈಡ್ ಮಾಡಿದಿರಿ. ಅವನು ಮಾಡಿದ ಇಡೀ ಕೆಲಸದ ಬಗ್ಗೆ ಅದನ್ನು ಫಾಲೋಅಪ್ ಮಾಡೋರು ಯಾರು, ಏನು, ಯಾವ ರೀತಿ ಅಂತ? ಸೊ ಒಂದು ಆರ್ಡರ್ ಬರುವಾಗ ಆಟೋಮೆಟಿಕ್ಲಿ ಆ ಆರ್ಡರು ಫ್ರಾಂಚೈಸಿ ಯಾವ ಫ್ರಾಂಚೈಸಿ ನೋಡಿ ಯಾವ ವೆಂಡರಿಗೆ ಅಂತ ಒಂದು ಪಾರ್ಟ್ನರಿಗೆ ಅಂತ ಅಸೈನ್ ಆಗುತ್ತೆ. ಸೊ ಪಾರ್ಟ್ನರ್ಗೆ ಇಂಟಿಮೇಷನ್ ಬರುತ್ತೆ, ಮೊದಲದೇ ಪಾರ್ಟ್ನರ್ದು ಅವ್ರದ್ದು ಪ್ರೈಸಿಂಗ್ ಎಷ್ಟು, ಅವ್ರದ್ದು ಯಾವ ಕೆಲಸಕ್ಕೆ ಎಷ್ಟೆಷ್ಟು ಪ್ರೈಸು. ಈಗ ಸಾಮಾನ್ಯವಾಗಿ ದೊಡ್ಡ ಪ್ರಾಬ್ಲಮ್ಮು, ಒಂದು ಕಾರ್ಪೆಂಟರ್ ಬಂದ್ರೆ, ಪ್ಲಂಬರ್ ಬಂದ್ರೆ ಎಷ್ಟು ಹಣ ಹೇಳ್ತಾನೆ ಅಂತ ಅವ್ನಿಗೆ ಗೊತ್ತಿಲ್ಲ. ಇದೊಂದು ತುಂಬಾ ಕಷ್ಟ ನಮ್ಗೆ. ಸೊ ನಾವು ಇಲ್ಲಿ ಹಾಗೆ ಅಲ್ಲ, ಮೊದಲೇ ಇದರ ಪ್ರೈಸು, ಸರ್ವಿಸು, ನಿಮ್ಮ ಟೈಮ್ ಅನ್ನು ನೀವು ಚೂಸ್ ಮಾಡಬಹುದು. ಸೊ ಆ ಟೈಮಿಗೆ ನಮ್ಮ ವೆಂಡರ್ ಪಾರ್ಟ್ನರ್ಸ್ಗಳು ಹೋಗಿ ನಿಮಗೆ ಸರ್ವಿಸ್ ಅನ್ನು ಕೊಡ್ತಾರೆ. ಸೊ ಅದನ್ನು ಕ್ಲೋಸ್ಲಿ ನಮ್ದು ಫ್ರಾಂಚೈಸಿ ಓನರು ವಿತ್ ಮ್ಯಾನೇಜರ್ಸ್ ಕ್ಲೋಸ್ಲಿ ನೋಡ್ತಾರೆ. ಸೊ ವಿ ಚೆಕ್ ವೆದರ್ ವರ್ಕ್ ಇಸ್ ಗುಡ್, ವಿ ಚೆಕ್ ಅಬೌಟ್ ದ ಕ್ವಾಲಿಟಿ ಆಫ್ ದ ಸರ್ವಿಸ್, ವಿ ದೆನ್ ಆಸ್ಕ್ ಟು ಗಿವ್ ರಿವ್ಯೂಸ್ so that others also can ನೋಡಿ ಬೇರೆಯವರು ಸರ್ವಿಸ್ ನೋಡ್ಬೋದು. ಸೊ ದಟ್ ರಿವ್ಯೂಸ್ ಪ್ಲೇ ಅ ಮೇಜರ್ ರೋಲ್ ಇನ್ ಡಿಸಿಷನ್ ಟೇಕಿಂಗ್. ಸೊ ಹಾಗೆ ನಾವು ವಿ ಮೇಕ್ ಶ್ಯೂರ್ ದಟ್ ದೇ ಅಡ್ರೆಸ್ ದ ಇಶ್ಯೂಸ್. ಚೆನ್ನಾಗಿದೆ ಪ್ರಿನ್ಸ್ ಅವರೇ. ಎಸ್, ವೀಕ್ಷಕರೇ ಕೇಳ್ತಾ ಇದ್ದೀರಿ, ರೋಡ್ ರನ್ನರ್ ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ಯಾವ ರೀತಿ ಅದನ್ನು ಫಾಲೋಅಪ್ ಕೂಡ ಮಾಡ್ತಾ ಇರ್ತಾರೆ ಅಂತ. ಎಸ್, ರೋಡ್ ರನ್ನರ್ ಬಗ್ಗೆ ಮತ್ತು ಅವರ ಹುಟ್ಟು ಸಂಸ್ಥೆಯ ಬಗ್ಗೆ ಮತ್ತು ಅವರು ಜಾಗತಿಕ ಮಟ್ಟದಲ್ಲಿ ಮುಂದೆ ಏನೆಲ್ಲ ಮಾಡಿಕೊಳ್ಳಿಕ್ಕೆ ಇದ್ದಾರೆ, ಅವರ ಪ್ಲ್ಯಾನ್ಗಳೇನು, ಇವೆಲ್ಲ ಬಗ್ಗೆ ನಾವು ಬ್ರೇಕ್ ನಂತರ ಮಾತಾಡ್ತೇವೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಜಗದೆಲ್ಲೆಡೆಗೆ ಮೈ ರೋಡ್ ರನ್ನರ್ ಅಂದರೆ ಮೈ ರೋಡ್ ರನ್ನರ್ ಈ ಒಂದು ಆನ್ಲೈನ್ ಸೇವೆ ಅಥವಾ ಸೇವೆಯನ್ನು ಕೊಡ್ತಾ ಇರುವಂಥ ಅಥವಾ ಒಂದು ಸೇವೆಯ ಮೂಲ ಏನು ತಯಾರು ಮಾಡಿದಂಥ ಅಥವಾ ಒಂದು ಸಂಸ್ಥೆಯನ್ನು ಕಟ್ಟಿದಂಥ ಇಬ್ಬರು ನಮ್ಮ ಜೊತೆಗೆ ಇದ್ದಾರೆ, ಪ್ರಿನ್ಸ್ ಪಿಂಟೋ ಮತ್ತು ಮಿಶೆಲ್ ಪಿಂಟೋ ಅವರು ಈಗಾಗಲೇ ತಮ್ಮ ಸಂಸ್ಥೆಯನ್ನು ಅಂದರೆ ಅವರು ಈ ಸಂಸ್ಥೆಯನ್ನು ಹುಟ್ಟುಹಾಕಿದ ಬಗೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಮತ್ತು ಅದು ಮೈ ರೋಡ್ ರನ್ನರ್ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವೆಲ್ಲ ಸರ್ವಿಸ್ಗಳನ್ನು ಜನಕ್ಕೆ ಕೊಡ್ತಾರೆ ಮತ್ತು ಎಲ್ಲೆಲ್ಲಿ ಕೊಡ್ತಾರೆ ಅನ್ನೋ ಬಗ್ಗೆ ಮಾತಾಡಿದ್ದಾರೆ. ಇನ್ನೂ ಒಂದಷ್ಟು ಪ್ರಮುಖವಾದ ವಿಚಾರಗಳು ಅವರ ಜೊತೆಗೆ ಮಾತನಾಡಬೇಕಾಗಿದೆ. ಇದು ಪ್ರಿನ್ಸ್ ಅವರೇ, ಬಹುಮುಖ್ಯವಾಗಿ ನೀವು ನಿಮ್ಮ ವೆಂಡರ್ಸ್ಗೆ ನೀವು ಯಾವ ರೀತಿಯಲ್ಲಿ ಅವರನ್ನು ಪ್ರಮೋಟ್ ಮಾಡ್ತೀರಿ ಅಥವಾ ಅವರಿಗೆ ಯಾವ ರೀತಿ ನಿಮ್ಮ ಈ ಒಂದು ಮೈ ರೋಡ್ ರನ್ನರ್ ಪೂರಕವಾಗುತ್ತೆ, ಸಹಾಯಕ್ಕೆ ನಿಲ್ತದೆ? ಸೊ ನಮ್ಮ ವೆಂಡರ್ಸ್ಗಳಿಗೆ ಅವರ ಸರ್ವಿಸನ್ನು, ಅವರ ಪ್ರೊಡಕ್ಟ್ಸನ್ನು ನಾವು ಅರ್ಥ ಮಾಡಿ ಅದನ್ನು ಜನರಿಗೆ ನೋಡುವ ರೀತಿಯಲ್ಲಿ ಅದನ್ನು ಲಿಸ್ಟ್ ಮಾಡಿ ಅದನ್ನು ನಾವು ಈಗ ಒಂದು ಕಾರ್ಪೆಂಟರ್ಗೆ ಗೊತ್ತಿಲ್ಲ ಅವ್ರಿಗೆ ಪ್ರೈಸಸ್ ಹೇಗೆ ಹಾಕಬೇಕು ಅಂತ. ಸೊ ನಾವು ಕಾರ್ಪೆಂಟರ್ಗೆ ಅವ್ರಿಗೆ ಏನೆಲ್ಲ ಸರ್ವಿಸಸ್ ಇದೆ, ಹೇಗೆಲ್ಲ ಅದನ್ನು ಲಿಸ್ಟ್ ಮಾಡ್ಬೋದು, ಹೇಗೆಲ್ಲ ಅದನ್ನು ಪ್ರೈಸನ್ನು ಡಿಫೈನ್ ಮಾಡ್ಬೋದು, ಹಾಗೆ ನಾವು ಅದನ್ನು ಲಿಸ್ಟಿಂಗ್ ಮಾಡಿ ವೆರಿಫೈ ಮಾಡಿ ನಮ್ಮ ಆ್ಯಪಲ್ಲಿ ನಾವು ಲಿಸ್ಟ್ ಮಾಡ್ತೇವೆ. ಸೊ ನಾವು ಅವರನ್ನು ಮತ್ತೆ ನಾವು ಆನ್ಲೈನ್ ಪ್ರಮೋಟ್ ಮಾಡಿ, ಸೊ ನಮ್ಮ ಆನ್ಲೈನ್ ಕಸ್ಟಮರ್ಸು ಅವರ ಬೇಕಿರುವ ಟೈಮಲ್ಲಿ ಈ ವೆಂಡರ್ಸನ್ನು
ಅವರು ಸರ್ವಿಸನ್ನು ತಗೊಂಡು ಅವರಿಗೆ ಬೇಕಿರುವ ರಿವ್ಯೂಸ್ ಫೀಡ್ಬ್ಯಾಕ್ ಎಲ್ಲ ಹಾಕಿ, ಸೊ ನಾವು ಓವರ್ ದ ಟೈಮ್ ವಿ ಗ್ರೋ ಆ್ಯಸ್ ಅ ಸೊಸೈಟಿ. ಎಸ್ ಒಳ್ಳೆಯ ಪರಿಕಲ್ಪನೆ. ಈಗಾಗಲೇ ಏನು ನಿಮ್ಮ ಸೇವೆಯನ್ನು ತಗೊಳ್ತಾ ಇರುವಂಥ ಪ್ರಮುಖ ಟಾಪ್ ಕಸ್ಟಮರ್ಸ್ ಯಾರಂತ ನೀವಿಲ್ಲಿ ಹೇಳ್ಬೋದಾ? ನಾನು ಹೇಳುವ ಪ್ರಕಾರ ಯಾರೆಲ್ಲ ವಾಟ್ಸ್ಆ್ಯಪ್, ಫೇಸ್ಬುಕ್ ಯೂಸ್ ಮಾಡ್ತಾರೆ ಅವರೆಲ್ಲವನ್ನು ಈ ಆ್ಯಪನ್ನು ಯೂಸ್ ಮಾಡ್ಬೋದು. ಸೊ ಅಷ್ಟು ಸಿಂಪಲ್ ಆಗಿದೆ ನಮ್ಮ ಆ್ಯಪಲ್ಲಿ. ಈಗ ನಿಮಗೆ ಪಿಕ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಆಗಿರ್ಬೋದು, ನಿಮ್ಮ ಮೀನು ಇರ್ಬೋದು, ತುಂಬ ಈಸಿಯಲ್ಲಿ ಆರ್ಡರ್ ಮಾಡ್ಬೋದು ಮತ್ತು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಸೊ ಮಂಗಳೂರಲ್ಲಿ ನಮಗೆ B2C ಕಸ್ಟಮರ್ ಬೇಸು ತುಂಬ ಇದೆ, ಪ್ಲಸ್ ನಮಗೆ B2B ಸರ್ವಿಸ್ ನಾವು ಇದೆ. ಸೊ ತುಂಬ ಜನರು ಮನೆಯಲ್ಲಿ ಬಿರಿಯಾನಿ ಮಾಡ್ತಾರೆ, ಕೇಕ್ ಮಾಡ್ತಾರೆ, ಸೊ ಅವರಿಗೆ ನಮಗೆ ಡೆಲಿವರಿ ಬೇಕು. ರೆಸ್ಟೋರೆಂಟ್ಸ್ ಇದ್ದಾರೆ, ಲಾಂಡ್ರಿ ಶಾಪ್ಸ್ ಇದ್ದಾರೆ, ಕ್ಲಬ್ಸ್ ಇದ್ದಾರೆ, ಅವರಿಗೆ ರೆಸ್ಟೋರೆಂಟ್ಸ್ ಬೇಕು. ಲಾಯರ್ಸ್ಗಳಿದ್ದಾರೆ, CAಗಳಿದ್ದಾರೆ, ಅವರಿಗೆ ಡೆಲಿವರಿ ಮಾಡಬೇಕು. ಸೊ ನಮಗೆ ತುಂಬ B2B ಬಿಸ್ನೆಸ್ಗಳು ನಮ್ಮ ಸರ್ವಿಸನ್ನು ಯೂಸ್ ಮಾಡ್ತಾರೆ. ಎಸ್, ಈಗ ಇನ್ನೊಂದು ಬಹುಮುಖ್ಯವಾದ ಅಂತಾರೆ ಏನು ಪ್ರಶ್ನೆ ಮತ್ತು ಯಾವತ್ತೂ ಕೂಡ ಒಂದು ಚರ್ಚೆಗೆ ಒಳಗಾಗಬಹುದಾದಂಥ ವಿಷಯ ಕೂಡ. ಈಗ ಏನಂತ ಹೇಳಿದ್ರೆ, ನಾನು ಆಗಲೇ ಮಾತನಾಡೋಗಳಿದ್ದೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಈ ವಲಯದಲ್ಲಿ ಈಗಾಗಲೇ ಇದ್ದಾವೆ, ಹೆಸರು ಮಾಡಿದ್ದಾವೆ. ಝೊಮ್ಯಾಟೊ ಇರ್ಬೋದು, ಅಮೆಝಾನ್ ಇರ್ಬೋದು, ಸ್ವಿಗ್ಗಿ ಇರ್ಬೋದು. ಇವೆಲ್ಲ ಈ ರೀತಿಯ ನೀವು ಕೊಡುವಂಥ ಸೇವೆಗಳನ್ನು, ಅದರಲ್ಲಿ ನೀವು ಕೊಡುವಂಥ ಎಲ್ಲ 100% ಸೇವೆಗಳು ಇಲ್ಲದಿದ್ದರೂ ಕೂಡ ಅವರು ಕೂಡ ಒಂದಷ್ಟು ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲದರ ನಡುವೆ ನಿಮ್ಮನ್ನೇ ಜನ ಯಾಕೆ ಆಯ್ಕೆ ಮಾಡಬೇಕು? ನೋಡಿ, ಇದೆಲ್ಲ ದೊಡ್ಡ ಕಂಪನಿಗಳು. ಅವರಿಗೆ ಈಗ ಅಮೆಝಾನ್ ಆದರೆ ಅಮೆರಿಕದಿಂದ ಬಂದಿದೆ, ಫಂಡಿಂಗ್ ಇದೆ. ಸ್ವಿಗ್ಗಿ ಝೊಮ್ಯಾಟೊಗೆ ಈಗ ಚೈನೀಸ್ ಗೌರ್ಮೆಂಟ್ಸಿಂದ ಫಂಡಿಂಗ್ ಇದೆ, ಜಾಪನೀಸಿಂದ ಫಂಡಿಂಗ್ ಇದೆ. ಅವ್ರ ಹತ್ರ ಫೈನಾನ್ಷಿಯಲ್ ಸಪೋರ್ಟ್ ಸಹ ಇದೆ, ಪ್ಲಸ್ ಅವ್ರ ಹತ್ರ ಬಿಗರ್ ಟೀಮ್ ಇದೆ, ಬಿಗರ್ ಸೊಲ್ಯೂಷನ್ಸ್ ಇದೆ. ಆದರೆ ಜಸ್ಟ್ ಬಿಕಾಸ್ ಅವರಿದ್ದಾರೆ ಅಂದರೆ ನಮಗೆ ಆಗಲ್ಲ ಅಂತ ಇಲ್ಲ. ನಾವು ಅವರಿಗೆ ಸರಿಸಾಟಿ ಇರುವ ಸರ್ವಿಸನ್ನು ಕೊಡ್ತಾ ಇದ್ದೇವೆ. ನಮಗೆ ಈಗ ಮಂಗಳೂರಲ್ಲಿ ತುಂಬ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ವಿ ಆರ್ ಆಲ್ಸೋ ಡೇ ಬೈ ಡೇ ಇಂಪ್ರೂವಿಂಗ್, ವಿ ಆರ್ ಗಿವಿಂಗ್ ಇನ್ ಪಾರ್ ವಿತ್ ದೆಮ್. ಇನ್ಫ್ಯಾಕ್ಟ್ ಅವರು ಕೊಡುವ ಸರ್ವಿಸ್ಗಿಂತನೂ ಒಂದು ಅವರಿಗಿಂತನೂ ಜಾಸ್ತಿ ಕಂಫರ್ಟೇಬಲ್ ಇರುವ ವಿಶ್ವಾಸಾರ್ಹವಾದ ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ. ವಿ ಆರ್ ಆಲ್ರೆಡಿ ಏಬಲ್ ಟು ಪ್ರೂವ್. ಒಂದು ಜನರಿಗೆ ಅಂತ ಹೇಳಿದ್ರೆ, ಒಂದು ನಿಮ್ಗೆ ನಾಳೆ ಒಂದು ಖಾಲಿ ಒಂದು ಊಟ ಕೊಟ್ಟು ಮುಗಿಯಲ್ಲ ನಿಮ್ಮ ಪ್ರಾಬ್ಲಮ್. ಈಗ ಒಂದು ಲಾಕ್ಡೌನ್ ಅಂದ್ರೆ ಖಾಲಿ ನಿಮ್ಗೆ ಒಂದು ಬಿರಿಯಾನಿ ಕೊಟ್ರೆ ಆಗಲ್ಲ, ನಿಮ್ಗೆ ಮೀನು ಕೊಟ್ರೆ ನೀವೊಂದು ಮಾಡ್ಬೋದು ನಿಮ್ಮ ಮನೆಯಲ್ಲಿ. ಸೊ ಅಂಥದ್ದೆಲ್ಲ ರಿಕ್ವೈರ್ಮೆಂಟ್ ಇದೆ. ಸೊ ಇಟ್ ಇಸ್ ನಾಟ್ ದಟ್ ಓನ್ಲಿ ಇಂಟರ್ನ್ಯಾಷನಲ್ ಕಂಪನೀಸ್ಗಳು ಮಾತ್ರ ಹಾಗೆ ಥಿಂಕ್ ಮಾಡ್ಬೋದು, ಆಪರೇಟ್ ಮಾಡ್ಬೋದು ಅಂತ ಅಲ್ಲ. ಸೊ ನಮಗೆ ಲೋಕಲ್ ಆಗಿ ಮಾಡ್ಬೋದು. ಅಂದರೆ ವೋಕಲ್ ಫಾರ್ ಲೋಕಲ್ ಅಂತ ಈಗ ನಾವು ಮಾತಾಡ್ತಾ ಇದ್ದೇವೆ ಅಲ್ವಾ, ಅದಕ್ಕೆ ಪೂರಕವಾದಂಥ ಒಂದು ಪರಿಕಲ್ಪನೆ ನಿಮ್ಮದು. ಹೌದು ಸರ್. ಈಗ ನೀವು ಬಹುಶಃ ಇಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವಾಗ ನೀವು ಆಗಲೇ ಹೇಳಿದಿರಿ, ಇಬ್ಬರು ಕೂಡ ಒಂದಷ್ಟು ಏನೋ ಸಣ್ಣ ಪಟ್ಟ ಆತಂಕ ಕೂಡ ಇತ್ತು, ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಬೋದು ಅಂತ. ಬಟ್ ಇವಾಗ ನಿಮಗೆ ಅದನ್ನು ನೋಡುವಾಗ, ಯಾಕಂದರೆ ನೀವು ಹೇಳಿದರೆ 2015-16 ನಾವು ಆರಂಭಿಸಿದ ಕಾಲಘಟ್ಟಗಳು, ದಿನಗಳು ಅಂತ, ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಕಂಪೇರ್ ಮಾಡಿದಾಗ ನಿಮ್ಮ ಸೇವೆ ಮತ್ತು ನೀವು ಅದರಲ್ಲಿ ಪಡೆದುಕೊಂಡ ಅನುಭವಗಳು ಇವನ್ನೆಲ್ಲ ನೀವು ಹೇಳೋದಿದ್ರೆ ಯಾವ ರೀತಿ ಹೇಳ್ತೀರಿ? ನೀವು ನಡೆದು ಬಂದ ದಾರಿ ಉಂಟಲ್ಲ ನೋಡಿ, ಸ್ಟಾರ್ಟ್ ಮಾಡಲಿಕ್ಕೆ ನಾವು ಒಂದು ಖಾಲಿ ಫಿಶ್ ಡೆಲಿವರಿ ಸ್ಟಾರ್ಟ್ ಮಾಡಿದ್ವಿ. ಹೌದು, ಹೇಳಿದ್ರಿ. ಮತ್ತೆ ನಾವು ಗ್ರಾಸರಿ ಮಾಡಿದ್ದೆವು, ಗ್ರಾಸರಿ ಎಲ್ಲ ಪಿಕ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಮಾಡಿದ್ದೆವು. ಮತ್ತೆ ನಾವು ರೆಗ್ಯುಲರ್ ಹೋಮ್ ಸರ್ವಿಸಸ್ ಕೊಟ್ಟಿದ್ದೆವು. ಹೌದು. ಈಗ ಪೋಸ್ಟ್ ಕೋವಿಡ್ ನಾವು ನೆನೆಸ್ಕೊಂಡೆವು, ಇದು ಮಂಗಳೂರಿಗೆ ಮಾತ್ರ ಸೀಮಿತವಲ್ಲ, ಎಲ್ಲದಕ್ಕೂ ಎಲ್ಲ ಕಡೆಸೂ ಕೋವಿಡ್ ಇದೆ, ಎಲ್ಲ ಕಡೆಸೂ ಪ್ರಾಬ್ಲಮ್ ಇದೆ. ದಿಸ್ ಸೊಲ್ಯೂಷನ್ ಕ್ಯಾನ್ ಬಿ ಗಿವನ್ ಎವ್ರಿವೇರ್. ಸೊ ವಿ ಹ್ಯಾವ್ ಗ್ರೋನ್ ಟು ಅದರ್ ಸಿಟೀಸ್ ಲೋಕಲಿ. ನಾವು ನೇಬರಿಂಗ್ ಸಿಟೀಸ್ಗಳಿಗೆ ಹೋಗಿದ್ದೇವೆ, ಈಗ ನೇಬರಿಂಗ್ ಸ್ಟೇಟ್ಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಇಂಟರ್ನ್ಯಾಷನಲ್ ಈಗ ಗ್ರೋ ಆಗಿದ್ದೇವೆ. ಸೊ ನಮಗೆ ಡೇ ಬೈ ಡೇ ಇಂಥ ಅಪರ್ಚುನಿಟಿಗಳು ನಮಗೆ ಪ್ರೋತ್ಸಾಹ ಸಿಕ್ಕಿದ್ರಿಂದನೇ ನಮಗೆ ಈ ಲೆವೆಲ್ಗೆ ಬೆಳಿಲಿಕ್ಕೆ ಸಾಧ್ಯ ಆಯಿತು. ಮೇಡಮ್ ಮತ್ತು ನೀವು ಕೂಡ ಇಬ್ಬರು ಕೂಡ ಹೇಳ್ಬೋದು. ಅದೇ ನಾನು ನೀವು ಬೆಳೆದು ಬರುವ ಹಾದಿಯಲ್ಲಿ ನಿಮಗೆ ಇದ್ದಂಥ ಸವಾಲುಗಳು ಏನು ಅಂತ, ಚಾಲೆಂಜಸ್ ಏನು
ಈ ಸಂಸ್ಥೆಯನ್ನು ಕಟ್ಟಬೇಕು, ಮತ್ತು ಬಹುಮುಖ್ಯವಾಗಿ ವಿಶ್ವಾಸಾರ್ಹವಾದಂಥ ಒಂದು ಸೇವೆಯನ್ನು ಅಲ್ವಾ ಕೊಡಬೇಕಾದದ್ದು. ಯಾಕಂದರೆ ನಾಳೆ ನಿಮ್ಮ ಆ್ಯಪನ್ನು ನೋಡಿಕೊಂಡು ಅಥವಾ ಅದನ್ನು ಹುಡುಕಿ ನಿಮ್ಮ ಹತ್ರ ಜನ ಮಾತನಾಡಬೇಕು, ಬರಬೇಕು, ನಿಮ್ಮ ಸೇವೆ ಪಡೆಯಬೇಕಂತ ಹೇಳಿದ್ರೆ ನೀವು ತುಂಬ ಕಮಿಟೆಡ್ ಆಗಿ ಸೇವೆ ಕೊಡ್ತೀರಿ ಅನ್ನೋದನ್ನು ಕೂಡ ಜನ ನಿರೀಕ್ಷೆ ಮಾಡ್ತಾರೆ. ಸೊ ನಾನು ಕೇಳುವಂಥದ್ದು, ಈ 3-4 ವರ್ಷದ ಅವಧಿಯಲ್ಲಿ ನಿಮಗೆ ನೀವು ಎದುರಿಸಿದಂಥ ಸವಾಲುಗಳು ಏನಿರಬಹುದು ಅಂತ. ಸೊ ಮೇಜರ್ ಆಗಿ ಸರ್, ನಾವು ಇದು ಸ್ಟಾರ್ಟಪ್ ನಾವು ಹೇಳ್ದಾಗೆ ಸಾಂಪ್ರದಾಯಿಕವಾಗಿ ನಡೆಸುವ ಬಿಸ್ನೆಸ್ ಅಲ್ಲ. ಸೊ ಈ ತರ ಬಿಸ್ನೆಸ್ಗೆ ನಾವೀಗ ಟೀಮ್ ಕಟ್ಟಬೇಕು, ಅದಕ್ಕೆ ತುಂಬಾ ಫಿನಾನ್ಸ್ ಎಲ್ಲ ತುಂಬಾ ಬೇಕು. ಈ ತರ ಸ್ಟಾರ್ಟ್ಅಪ್ಗೆ ಬ್ಯಾಂಕ್ಗಳು ಸಪೋರ್ಟ್ ಮಾಡೋದಿಲ್ಲ, ಯಾಕಂದ್ರೆ ನಿಮ್ಮ ಹತ್ರ ಫಿಸಿಕಲ್ ಆಗಿ ಏನು ಇರೋದಿಲ್ಲ, ಸೊ ಆಪ್ ಅಲ್ಲಿ ಅವರಿಗೆ ನಾಳೆ ಏನು ತಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಒಂದು ಮೇಜರ್ ಡ್ರಾಬ್ಯಾಕ್. ಇವತ್ತು 4 years ಆಯ್ತು, ಹಿಂದೆ ನೋಡುವಾಗ ಒಂದು ಪ್ರೌಡ್ ಫೀಲಿಂಗ್ ಕೂಡ ಆಗುತ್ತೆ. ಮಾತ್ರ ಆ ಪೀರಿಯಡ್ ಕೂಡ ತುಂಬಾ ಕಷ್ಟವಾಗಿತ್ತು, ಯಾಕಂದ್ರೆ ಎಷ್ಟು ಬ್ಯಾಂಕಿಗೆ ಹೋದ್ರು ಕೂಡ ಯಾರು ಬ್ಯಾಂಕ್ನವರು ನಿಮಗೆ ಅದು ಸ್ಟಾರ್ಟ್ಅಪ್ ಲೋನ್ ಇರ್ಬೋದು, ಯಾವುದು ಲೋನ್ ಇರ್ಬೋದು, ಮಾತ್ರ ಈ ತರ ಕಂಪನಿಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಹಾಗೆ ಅವರಿಗೆ ಅದು ಆ್ಯಪ್ ಅಂತ ಅಸೆಟ್ ಅಲ್ಲ ಅಂತ ತುಂಬಾ ಅದೊಂದು ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್. ನಾವು ಡಿಜಿಟಲ್ ಇಂಡಿಯಾ ಅಂತ ಮಾತಾಡ್ತೇವೆ, ಆದ್ರೆ ಇನ್ ಪ್ರಾಕ್ಟಿಕಲ್ಗೆ ಬರುವಾಗ ನೀವು ಹೇಳಿದಾಗೆ ಬ್ಯಾಂಕಿನವರನ್ನು ಕನ್ವಿನ್ಸ್ ಮಾಡೋದೇ ದೊಡ್ಡ ಸಮಸ್ಯೆ. ಹೌದು. ಸೆಕೆಂಡ್ ಒನ್, ಈಗ ನಾವು ಇನ್ವೆಸ್ಟರ್ ಬರ್ಬೇಕಂದ್ರೆ ಒಂದು ನಾವು ಪ್ರೂವ್ ಮಾಡ್ಬೇಕಂದ್ರೆ ಅವರು ಬ್ಯಾಂಗ್ಳೂರ್ ಇರ್ಬೋದು, ಮುಂಬೈ ಇರ್ಬೋದು, ಡೆಲ್ಲಿ ಇರ್ಬೋದು, ಅಲ್ಲಿ ನೋಡುವ IIT IIM ಅವ್ರ ಆ ಸ್ಟೂಡೆಂಟ್ಸ್ ಬಿಸ್ನೆಸ್ ಮಾಡೋದು ನೋಡೋದು. ನಾವು ಇಲ್ಲಿಂದ ಒಂದು ಲೋಕಲ್ ಎಂಜಿನಿಯರಿಂಗ್ ಕಾಲೇಜ್ನಿಂದ ಮುಂದೆ ಹೋಗಿ ಮಾಡುವಾಗ ಅವರಿಗೆ ಅದು ಲೀಪ್ ಆಫ್ ಫೇತ್ ಕೂಡ ತೆಗಿಲಿಕ್ಕೆ ತುಂಬಾ ಟೈಮ್ ಆಗತ್ತೆ. ಸೊ ಅದು ಒಂದು ಮೇಜರ್ ಪ್ರಾಬ್ಲಮ್, ಚಾಲೆಂಜ್ ತರ. ಪ್ರಿನ್ಸ್ ಅವರೇ ಏನ್ ಹೇಳ್ತೀರಿ? ಚಾಲೆಂಜ್ 5 ವರ್ಷದಲ್ಲಿ ಫೇಸ್ ಮಾಡಿದ ಚಾಲೆಂಜ್ಗಳು, ಕಷ್ಟಗಳು ತುಂಬಾ ಇತ್ತು, ದೇರ್ ಇಸ್ ನೋ ಡೌಟ್. ಜರ್ನಿ ಇಸ್ ಆಲ್ವೇಸ್ ನಾಟ್ ರೋಸಸ್ ಅಂತ ಕಷ್ಟಗಳಿತ್ತು ನಮ್ಗೆ. ಆದ್ರೆ ಡೇ ಬೈ ಡೇ ಮಂಗಳೂರಿನವರು ನಿಜವಾಗಿಯೂ ನಮ್ಗೆ ಒಂದು ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ರಿಪೀಟ್ ಸರ್ವಿಸ್ ಕೊಟ್ಟರು. ಇನ್ಫ್ಯಾಕ್ಟ್ ನಾನು ಇವತ್ತು ನಂದೊಂದು ಇಂಟರ್ವ್ಯೂ ಇದೆ ಅಂತ ಒಂದು ಸ್ಟೇಟಸ್ ಅಲ್ಲಿ ಹಾಕುವ ಸಹ ನನ್ನ ಫಸ್ಟ್ ಕಸ್ಟಮರ್ ಇವತ್ತು ನಂಗೆ ಆಲ್ ದ ಬೆಸ್ಟ್ ಅಂತ ಒಂದು ಚಿಯರ್ಸ್ ಮಾಡಿದ್ರು. ಸೊ ಇಂಥ ಪ್ರೋತ್ಸಾಹಗಳು ತುಂಬಾ ಇದೆ. ನಾವು ಖಾಲಿ ಈ ಸ್ಟಾರ್ಟ್ಅಪ್ ಈಗ ತುಂಬ ಇನ್ಕ್ಯುಬೇಷನ್ಸು, ಹಾಗೆ ತುಂಬ ವೆಬಿನಾರ್ಸ್ ಎಲ್ಲ ಆಗ್ತಾ ಇದೆ. ನಾವು ತುಂಬ ಕಾಲೇಜ್ಗಳಿಗೆ ಹೋಗಿ ನಾವು ತುಂಬ ಯಂಗ್ಸ್ಟರ್ಸ್ ಅನ್ನು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ, ಪ್ರಮೋಟ್ ಮಾಡ್ತಾ ಇದ್ದೀರಿ. ಹೌದು. ಅಂಡ್ ತುಂಬಾಗಳು ಇನ್ಸ್ಪೈರ್ ಆಗಿ ಆಲ್ರೆಡಿ ಸ್ಟಾರ್ಟ್ಅಪ್ಸ್ ಅನ್ನು ಮಾಡ್ತಾ ಇದ್ದಾರೆ ಅಂಡ್ ದೇ ಆರ್ ಮೋಟಿವೇಟೆಡ್. ಅದನ್ನ ನೋಡುವಾಗ ತುಂಬಾ ಸಂತೋಷ ಆಗುತ್ತೆ, ಒಂದು ದೊಡ್ಡ ತೃಪ್ತಿ, ಅದು ತುಂಬಾ ಸಂತೋಷ, ಬದುಕಿನಲ್ಲಿ ಬಹುದೊಡ್ಡ ತೃಪ್ತಿ. ಯಾಕಂದ್ರೆ ನೀವು ಮಾಡಿದ್ದ ಒಂದು ಸರ್ವಿಸ್, ಅದರಿಂದ ಒಂದಷ್ಟು ಹುಡುಗರು ಪ್ರೇರಣೆಗೆ ಒಳಗಾಗಿ ಅವರು ಕೂಡ ಮುಂದೆ ಅದೇ ದಾರಿಯಲ್ಲಿ ಹೋಗ್ಲಿಕ್ಕೆ ಬಯಸ್ತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಬಹುದೊಡ್ಡ ಪ್ರೇರಣೆ ಇರ್ಬೋದು. ಈಗ ನಾನು ಆಗಲಿ ಕೇಳಿದೆ ಇಷ್ಟು ಚಾಲೆಂಜ್ಗಳು ಇತ್ತು ಅಂತ. ಆಯಿತು, ನೀವೆಲ್ಲ ಹೇಳಿದ್ರಿ ಚಾಲೆಂಜ್, ಬ್ಯಾಂಕಿನವ್ರನ್ನ ಕನ್ವಿನ್ಸ್ ಮಾಡೋದು, ಒಟ್ಟು ವ್ಯವಸ್ಥೆಯನ್ನು ಕನ್ವಿನ್ಸ್ ಮಾಡೋದೆಲ್ಲ ಒಂದಷ್ಟು ತ್ರಾಸದಾಯಕ ಆಗಿತ್ತು ಅಂತ. ಈ ಕ್ಷಣದಲ್ಲಿ ನಿಮಗೆ ಅದು ಆಗ ಅನಿಸ್ತಾ ಉಂಟಾ? ಬೇರೆ ಚಾಲೆಂಜ್ಗಳುಂಟಾ? ನೋಡಿ, ಚಾಲೆಂಜಸ್ ಒಂದು ಹೇಳುವಾಗೆ ಎವ್ರಿ ಡೇ ಬರ್ತಾ ಇರ್ತದೆ. ಸೊ ಇಟ್ ಈಸ್ ನಾಟ್ ದಟ್ ಚಾಲೆಂಜ್ ಅನ್ನು ಬಂದ್ರೆ ಅಂದ್ರೆ ಕಷ್ಟ ಅಂತಲ್ಲ. ಇಟ್ ಈಸ್ ಜಸ್ಟ್ ದಟ್ ಇಟ್ ವಿಲ್ ಟೀಚ್ ಯು ಹೌ to face it better, or how to be bold, or how to take a better step. So every day ಪ್ರಾಬ್ಲಮ್ಸ್ ಬರ್ತದೆ, ಪ್ರಾಬ್ಲಮ್ಸ್ ಬರದೇ ಇಲ್ಲ. ಒಂದು ಟೈಮ್ ಅಲ್ಲಿ ಸಣ್ಣ ಪ್ರಾಬ್ಲಮ್ಸ್ ಇತ್ತು. ಈಗ ಮ್ಯಾಸಿವ್ ಲೆವೆಲ್ ಅಲ್ಲಿ ಡೀಪ್ ಥಿಂಕಿಂಗ್ ಮಾಡಿ, ಹೇಗೆ ಬ್ರೈನ್ ಸ್ಟಾರ್ಮ್ ಮಾಡಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಸೊಲ್ಯೂಷನ್ಸ್ಗಳು ಹುಡುಕ್ಲಿಕ್ಕೆ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ನಮ್ಗೀಗ ಮೆಂಟರ್ಸ್ಗಳು ಇದ್ದಾರೆ, ಕನ್ಸಲ್ಟೆಂಟ್ಗಳು ಇದ್ದಾರೆ. ಸೊ ಎಲ್ಲ ಬಿಸ್ನೆಸ್ ಮಾಡಬೇಕಾದ್ರೆ ಎಲ್ಲ ನಾವು ನೆನ್ಸ್ಕೊಳ್ತೇವೆ, ಎಲ್ಲ ಬಿಸ್ನೆಸ್ ಮಾಡಬೇಕಾದ್ರೆ ನಮಗೆ ಗೊತ್ತಿರಬೇಕು ಅಂತ. ಸೊ ಓವರ್ ದ ಟೈಮ್ ಅರ್ಥ ಆಯ್ತು, ಇದು ಬಿಸ್ನೆಸ್ಗೆ ನಾವೇ ಮಾರ್ಕೆಟಿಂಗ್ ಎಕ್ಸ್ಪರ್ಟ್, ನಾವೇ ಬ್ರ್ಯಾಂಡಿಂಗ್ ಎಕ್ಸ್ಪರ್ಟ್, ನಾವೇ ಟೆಕ್ನಿಕಲ್ ಎಕ್ಸ್ಪರ್ಟ್ ಅಂತ ಮಾಡ್ಬೇಕಂತಿಲ್ಲ. ದೇರ್ ಆರ್ ಕನ್ಸಲ್ಟೆಂಟ್, ದೇರ್ ಆರ್ ಮೆಂಟರ್ಸ್. ನಾವು ಇಂಥ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಯೂಸ್ ಮಾಡಿ, ಸೊಸೈಟಿಯನ್ನು ಯೂಸ್ ಮಾಡಿ, ಸೊ ನಮ್ಗೆ ಯಾವುದಕ್ಕೆಲ್ಲ ಅಗತ್ಯ ಇದೆ ಅವರನ್ನು ರೀಚ್ ಮಾಡಿ, ಅರ್ಥ ಮಾಡಿ, ಸೊ ಕಲಿತು ನಾವು ಮುಂದೆ ಬರ್ಬೋದು. ಸೊ ಅಂಥ ಧೈರ್ಯಗಳು, ಏನು ಪ್ರಾಬ್ಲಮ್ ಆದರೆ ಏನು ಅದರ ಎಕ್ಸ್ಪರ್ಟನ್ನು ಹೋಗಿ ಸಿಕ್ಕಿ ನಾವೇ ಮಾಡಬೇಕು ಅಂತ
ಯೋಚನೆ ಇಲ್ಲ. ಇದು ವೀಕ್ಷಕರು ಮತ್ತು ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು ವೀಕ್ಷಕರು ಗಮನಿಸಬೇಕಾದಂಥ ವಿಚಾರ. ಪ್ರಿನ್ಸ್ ಅವರು ಇವಾಗ ಹೇಳ್ತಾ ಇರುವಂಥ ವಿಚಾರ. ಯಾಕಂತ ಹೇಳಿದ್ರೆ ಯಾವುದೇ ಕೆಲಸವನ್ನು ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಹೋಗ್ಬೇಕಾದ್ರೆ ರಿಸ್ಕ್ ಅಂತ ತಗೊಳ್ಳೇಬೇಕು. ಎಸ್, ಜೊತೆಗೆ ಅವರು ಹೇಳಿದಾಗೆ ಅದಕ್ಕೆ ಎಲ್ಲ ಪಟ್ಟು ಅಥವಾ ಎಲ್ಲ ವ್ಯಾಪ್ತಿಯಲ್ಲಿ ನನಗೇ ಅನುಭವ ಇರಬೇಕು, ಆ ಅನುಭವದ ಮೂಲಕನೇ ನಾನು ಸಂಸ್ಥೆಯನ್ನು ಕಂಪನಿಯನ್ನು ಕಟ್ತೇನೆ ಅಂತ ಅಲ್ಲ. ನೂರಾರು ಮಂದಿ ನಿಮಗೆ ಸೇವೆ ಸೌಲಭ್ಯ ಕನ್ಸಲ್ಟೆನ್ಸಿ ಕೊಡೋರಿದ್ದಾರೆ, ಅವ್ರನ್ನೆಲ್ಲ ಬಳಸಿಕೊಳ್ಬೇಕು ಅಂತ ಪ್ರಿನ್ಸ್ ಅವರು ತನ್ನ ಅನುಭವದ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಪೋಷಕರು ಯುವಕರು ಇದನ್ನು ಗಮನಿಸಬೇಕು. ಎಸ್, ನಾನು ಮತ್ತೆ ನಿಮ್ಮ ಹತ್ರ ಮೂಲ ಪ್ರಶ್ನೆಗೆ ಬರುವಂಥದ್ದು. ಆಯಿತು, ಇವಾಗ ಡಿಸೆಂಬರ್ ಮಂತ್ ಅಂತ ಹೇಳಿದ್ರೆ ಒಂದು ಕಡೆ ಕ್ರಿಸ್ಮಸ್, ವರ್ಷಾಂತ್ಯ, ನ್ಯೂ ಇಯರ್, ಇಂಥೆಲ್ಲ ಸಂದರ್ಭದಲ್ಲಿ ಮೈ ರೋಡ್ ರನ್ನರ್ ಅಂದ ಏನು ಹೊಸತು ನಿರೀಕ್ಷೆ ಮಾಡಬೇಕು ಅಥವಾ ಏನಾದರೂ ವಿಶೇಷ ಮಂಗಳೂರಿನವರಿಗೆ ಕರಾವಳಿಯವರಿಗೆ? ಸೊ ಕ್ರಿಸ್ಮಸ್ಗೆ ಡಿಸೆಂಬರ್ ಅಂದ್ರೆ ಸ್ವಲ್ಪ ಫೆಸ್ಟಿವಲ್ ಸೀಸನ್. ಇದೊಂದು ಬಾರಿ ಕ್ರಿಸ್ಮಸ್ ಅಂತ ಅಲ್ಲ, ಈ ಟೈಮಲ್ಲಿ ತುಂಬಾ ಜನರು NRSಗಳು ಇಂಡಿಯಾಕ್ಕೆ ಬರ್ತಾರೆ, ನ್ಯೂ ಇಯರ್ ಅಂತ ಬರ್ತಾರೆ. ಸ್ವಲ್ಪ ಚಳಿ ಸಹ ಜಾಸ್ತಿ ಮಂಗಳೂರಲ್ಲಿ, ಸ್ವಲ್ಪ ಪಾರ್ಟಿ ಮಾಡುವ, ಸ್ವಲ್ಪ ಟ್ರಾವೆಲ್ ಮಾಡುವ ಹುಮ್ಮಸ್ಸು ಸ್ವಲ್ಪ ಜಾಸ್ತಿ. ಸೊ ಈ ಕ್ರಿಸ್ಮಸ್ ಟೈಮಲ್ಲಿ ಬೇಕಿರುವ ಕುಸ್ವಾರು ಮತ್ತೆ ಕ್ರಿಸ್ಮಸ್ ಕ್ರಿಬ್ಗೆ ಬೇಕಿರುವ ಮೆಟೀರಿಯಲ್, ಲೈಟಿಂಗ್ ಬೇಕಿರುವ ಗೂಡುದೀಪ ಎಲ್ಲ ಬೇಕಿರುವ ಐಟಮ್ಸು, ಮತ್ತೆ ಹೌಸ್ ಕ್ಲೀನಿಂಗ್ ಬೇಕಿರುವಾಗ, ನಿಮಗೆ ಈಗ ಕ್ಯಾಬ್ ಸರ್ವಿಸ್ ಬೇಕಿರುವಾಗ, ಸೊ ಇದೆಲ್ಲ ಸರ್ವಿಸು ಮೈ ರೋಡ್ನಲ್ಲಿ ಇದೆ. ಸೊ ಇಂಥ ವೆಂಡರ್ಸ್ಗಳಿಗೆ ಎಕ್ಸ್ಕ್ಲೂಸಿವ್ಲಿ ನಮ್ ಡ್ಯೂರಿಂಗ್ ಕ್ರಿಸ್ಮಸ್ ಟೈಮ್ ದೇರ್ ಟು ಸರ್ವ್ ಮ್ಯಾಂಗ್ಳೂರ್ ಆಸ್ ವೆಲ್ ಆಸ್ ಅದರ್ ಸಿಟೀಸ್. ಸೊ ಲಾಟ್ ಆಫ್ ಆಫರ್ಸ್ ಮತ್ತೆ ಸರ್ವಿಸ್ಗಳು ಮೈ ರೋಡ್ನಲ್ಲಿ ಕ್ರಿಸ್ಮಸ್ಗೆ ಇದೆ. ಸೊ ಕುಸ್ವಾರು ಕ್ರಿಸ್ಮಸ್ ಆಚರಿಸುವವರೆಲ್ಲರೂ ಇತ್ತ ಗಮನಿಸ್ಕೊಳ್ಬಹುದು ಈ ಒಂದು ಆಫರ್ ಅನ್ನು ಅಥವಾ ಏನು ವಿಶೇಷವಾದಂಥ ಒಂದು ಸೇವೆ ಇದು. ಎಸ್, ಒಳ್ಳೆಯ ಪ್ರಯತ್ನನೇ. ನಾನು ಕೇಳಲ್ಪಟ್ಟೆ, ಅದೇ ಪಿಕ್ ಆ್ಯಂಡ್ ಡ್ರಾಪ್ ಅಂತ ಒಂದು ಸೇವೆ ಇದೆ ಅಂತ, ಏನದು? ಸೊ ನನಗೆ ಇವಾಗ 9 ತಿಂಗಳದ್ದು ಮಗು ಇದೆ. ಸೊ ನನಗೆ ಕೆಲಸ ಜಾಸ್ತಿ ಆಯಿತು, ಮೀಟಿಂಗ್ಸ್ಗಳು ಜಾಸ್ತಿ ಆಯಿತು, ನನಗೆ ಮನೆಯಲ್ಲಿ ಕುಕ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ನನ್ನ ಅಮ್ಮನ ಮನೆಯಲ್ಲಿ ಏನಿದೆ ಅದು ಆರ್ಡರ್ ಮಾಡಿ ಪಿಕ್ ಆ್ಯಂಡ್ ಡ್ರಾಪ್ ಮುಖಾಂತರ ಮನೆಗೆ ತರುವುದು. ಯಾವುದು ಫಂಕ್ಷನ್ ಇದೆ ಹೋಗ್ಲಿಕ್ಕೆ ಅರ್ಜೆಂಟ್ ಆಗಿ ಟೈಲರ್ನಿಂದ ಬ್ಲೌಸ್ ತರಬೇಕು, ಮಗುಗೆ ಮೆಡಿಸಿನ್ ಅರ್ಜೆಂಟ್ ಬೇಕು, ಬ್ಯಾಂಕಿಗೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಕೊಡಬೇಕು, CAಗೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಸೊ ಈ ಥರದ್ದು ಎಲ್ಲ ಸರ್ವಿಸ್ ಪಿಕ್ ಆ್ಯಂಡ್ ಡ್ರಾಪ್ ಮುಖಾಂತರ ಇದೆ ನಮ್ಮ ಹತ್ರ. ಸೊ ಇದು ಇಂಡಿವಿಜುವಲ್ಸ್ ಅಲ್ಲ, ತುಂಬ ಲಾಯರ್ಸ್, CA ಮತ್ತು ಲಾಂಡ್ರಿ ಅವರೆಲ್ಲ ಇದು ಸರ್ವಿಸ್ ಯೂಸ್ ಮಾಡ್ತಾರೆ ಪಿಕ್ ಆ್ಯಂಡ್ ಡ್ರಾಪ್. ಇಷ್ಟ ಆದರೆ ಎಲ್ಲ ಮನೆಯವರು ಕೂಡ ಇದನ್ನು ಬಳಸಿಕೊಳ್ಬಹುದು. ನೀವು ಹೇಳಿದಾಗೆ ತಾಯಿ ಮನೆಯಲ್ಲಿ ಇವತ್ತು ಒಳ್ಳೆ ಬಿರಿಯಾನಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಕ್ಷಣ ಹೋಗಿ ಗಂಡನ ಹತ್ರನೇ ಹೋಗಿ ತರಬೇಕಂತ ಹೇಳಿದ್ರೆ ಗಂಡನಿಗೆ ಬ್ಯುಸಿ ಇರಬಹುದು ಅಥವಾ ಬೇರೆ ಏನಾದರೂ ಕೆಲಸ ಇರಬಹುದು, ಅವಾಗ ಮೈ ರೋಡ್ ರನ್ ರೆಡಿ ಇರುತ್ತೆ. ಅದ್ಭುತವಾದಂಥ ನಿಮ್ಮ ಒಂದು ಪರಿಕಲ್ಪನೆ ಇದು. ಬಹುಶಃ ಇದನ್ನೆಲ್ಲ ನಾವು ದೊಡ್ಡ ಕಾರ್ಪೊರೇಟ್ ನೆಟ್ವರ್ಕಿಂಗ್ ಕಂಪನಿಗಳಿಂದ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಅವ್ರ ಹತ್ರ ಇರಲಿಕ್ಕೂ ಇಲ್ಲ. ಎಸ್, ಈಗ ಒಟ್ಟು ನೀವು ಯುವಕರಿದ್ದೀರಿ ಇನ್ನೂ ಕೂಡ, ನೀವು ಬೆಳೆದು ಬಂದಂಥ ನಿಮ್ಮ ಸಾಹಸ, ನಿಮ್ಮ ವಿದ್ಯಾಭ್ಯಾಸ ಮತ್ತು ನೀವು ಈ ಒಂದು ಸಂಸ್ಥೆಯಲ್ಲಿ ತೊಡಗಿಕೊಂಡ ಇದೆಲ್ಲವನ್ನು ಅನುಭವದಲ್ಲಿ ನೀಡಿಕೊಂಡು ನೀವು ಇವತ್ತಿನ ಕಾಲಮಾನದ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಏನೆಲ್ಲ ಹೇಳಬೇಕು ಅಂತ ಬಯಸ್ತೀರಿ? ನಾವು ನೆನೆಸ್ಕೊಳ್ತೇವೆ ಕಲ್ತ ಮೇಲೆ ಏನು ಮಾಡ್ಬೋದು ಅಂತ. ಶಾಲೆಗೆ ಹೋಗೋದು ನಾಲೆಜ್ ಇರ್ತದೆ. ಸೊ ಆ ನಾಲೆಜನ್ನು ಎಕ್ಸ್ಪೀರಿಯನ್ಸ್ ಆಗಿ ಮಾಡಬೇಕು. ಸೊ ನೀವು ಶಾಲೆಗೆ ಹೋಗುವಾಗ ಏನು ಕಲ್ತಿದ್ದೀರ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಸಣ್ಣ ಸಣ್ಣ ಕಂಪನಿಗೆ ಹೋಗಿ ಅದನ್ನು ನೀವು ಸಣ್ಣ ಸಣ್ಣ ಕೆಲಸ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನಾವು ಆಗ ಮಾತ್ರ ನಮಗೆ ಧೈರ್ಯ ಬರುತ್ತೆ, ವಿಶ್ವಾಸ ಬರುತ್ತೆ, ಆ ಕಲ್ತದ್ದನ್ನು ಅಪ್ಲೈ ಮಾಡಲಿಕ್ಕೆ ನಮಗೆ ಗೊತ್ತಾಗುತ್ತೆ. ಮತ್ತು ಸ್ವಲ್ಪ ರಿಯಲ್ ಟೈಮು ಬಿಸ್ನೆಸ್ದು ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ವೆನ್ ನೀವು ನೋಡುವಾಗ ನಿಮಗೆ ಅಪರ್ಚುನಿಟೀಸನ್ನು ತಗೊಳ್ಳಿಕ್ಕೆ ನಿಮಗೆ ಇನ್ನೂ ಧೈರ್ಯ ಬರುತ್ತೆ. ಸೊ ದೆರ್ ಆರ್ ಮೆನಿ ಟುಡೇ incubators, places where you can seek support, you can see how to explore your opportunities, and you can try. And success is when you taste failure. So if you are ready to fall, then you are
already running. So that is the very basic steps. So there is no harm in falling. ಹೌದು, That is how you get your confidence to run again. ಖಂಡಿತ ಬೀಳುವುದರಲ್ಲಿ ಅಥವಾ ಸೋಲುವುದರಲ್ಲಿ ಏನು ನಾವು ನಾಚಿಕೆ ಪಡುವಂಥದ್ದು ಏನೂ ಇಲ್ಲ. ಎಸ್ ಮೇಡಮ್, ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ವಿದ್ಯಾರ್ಥಿಗಳಿಗೆ, ಯುವಕರಿಗೆ? ಈಗ ನಮ್ಮ ಮನಸ್ಸಲ್ಲಿರುತ್ತೆ ನಾನು ಇದು ಸ್ಟಾರ್ಟ್ ಮಾಡಬೇಕು, ಯಾವುದೊಂದು ಐಡಿಯಾ ಇರುತ್ತೆ, ಅದಕ್ಕೆ ಬೇಕಾಗಿರೋದು ಪ್ಯಾಷನ್ ಇರಬೇಕು. ಯಾಕೆಂದರೆ ಈಗ ಏನೋ ಒಂದು ಪ್ರಾಬ್ಲಮ್ ಆಯಿತು, ಸಾಲ್ವ್ ಮಾಡ್ಲಿಕ್ಕೆ ಆಗಲಿಲ್ಲ, ಇಮಿಡಿಯೇಟ್ ಆಯಿತು ಮುಗ್ದೋಯ್ತು ಅಂತ ಕ್ಲೋಸ್ ಮಾಡೋದಲ್ಲ. ಸೊ ಅದಕ್ಕೆ ನಿಮಗೆ ಅದೇ ಪ್ಯಾಷನ್ ಇದ್ದರೆ ಅದರ ಕಡೆಗೆ ನೀವು ಹಾರ್ಡ್ ವರ್ಕಿಂಗ್ ಆಗಿದ್ದರೆ ಡೆಫಿನೆಟ್ಲಿ ಸಕ್ಸಸ್ ಆಗಿರುತ್ತೆ. ಮತ್ತು ಇವಾಗ ತುಂಬ ಜನ ಸ್ಟಾರ್ಟ್ ಮಾಡುವಾಗ ಅವರಿಗೊಂದು ಅವ್ರ ಸುತ್ತಲೊಂದು ಸೇಫ್ಟಿ ನೆಟ್ ಥರ ಇರುತ್ತೆ. ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಓಕೆ, ನಾನು ನನ್ನ ಪ್ಲಾನ್ ಬಿಗೆ ಹೋಗ್ತೇನೆ. ನನಗೆ ಅದೊಂದು ನಾನು ಯಾವಾಗಲೂ ಹೇಳೋದು, ಎಲ್ಲಿ ಹೋದ್ರೂ ಕೂಡ ಅದು ಒಂದು ಮೆಂಟಾಲಿಟಿ ನಾವು ಚೇಂಜ್ ಮಾಡಬೇಕು. ನಾವು ಯಾವುದೊಂದು ಕೆಲಸ ಮಾಡಿದ್ರೆ ಅದು ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ನೀವು ಎಷ್ಟು ಕೆಲಸವನ್ನು ಗುರಿ ಇಟ್ಟು ಮಾಡಬೇಕು. ಹೌದು, ಇದು ಆಗದಿದ್ದರೆ ಎಲ್ಲಿ ಸೋತರೆ ನಾನು ಆಚೆ ಹೋಗ್ತೇನೆ, ಅವಾಗ ನಿಮ್ಗೆ ಆಲ್ರೆಡಿ ಒಂದು ಪ್ಲಾನ್ ಇರುತ್ತೆ ನಾನು ಹೋಗ್ತೇನೆ ಅಂತ. ಸೊ ಅದೇ ಪ್ಲಾನ್ ಬಿ ಎಲ್ಲ ಇಟ್ಟು ಮಾಡೋದು ಡೆಫಿನೆಟ್ಲಿ ನಾಟ್ ಅಂತ. ಇದು ಪ್ರಿನ್ಸ್ ಅವರೇ, ಅದೇ ಕೊನೆಯದಾಗಿ ಈಗ ಜನಸಾಮಾನ್ಯರಿಗೆ ಈ ಮೈ ರೋಡ್ ರನ್ನರ್ ಆ್ಯಪನ್ನು ಯಾವ ರೀತಿ ಅವರು ಡೌನ್ಲೋಡ್ ಮಾಡಿಕೊಳ್ಬೇಕು? ನಮ್ಮ ಪ್ಲೇಸ್ಟೋರಲ್ಲಿ, ಗೂಗಲ್ ಪ್ಲೇಸ್ಟೋರಲ್ಲಿ ಮೈ ರೋಡ್ ರನ್ನರ್ ಅಂತ ಅಲ್ಲಿಂದ ಡೌನ್ಲೋಡ್ ಮಾಡ್ಬೋದು. ನಿಮ್ಮದು ಆ್ಯಪಲ್ ಇದ್ದರೆ ಆ್ಯಪ್ ಸ್ಟೋರಲ್ಲಿ ಮೈ ರೋಡ್ ರನ್ನರ್ ಅಂತ ಅಲ್ಲಿ ಹೋಗಿ ಸರ್ಚ್ ಮಾಡಿ ನೀವು ಡೌನ್ಲೋಡ್ ಮಾಡ್ಬೋದು. ಒಂದ್ಸತಿ ನಿಮ್ಮ ಅಲ್ಲಿ ಡೌನ್ಲೋಡ್ ಆದಮೇಲೆ ನಿಮ್ಮ ಗೂಗಲ್ ಅಥವಾ ಫೇಸ್ಬುಕ್ಕು ಅಥವಾ ಯಾವುದೇ ಇಮೇಲ್ ಅಡ್ರೆಸ್ಸಿಂದ ರಿಜಿಸ್ಟರ್ ಮಾಡ್ಬೋದು. ನಿಮಗೆ ಬೇಕಿರುವ ಐಟಮ್ ಸಿಕ್ಕಿದ್ರೆ ವೆಂಡರ್ಸನ್ನು ಅಲ್ಲಿಂದ ಚೂಸ್ ಮಾಡ್ಬೋದು. ಒಂದೇ ವೇಳೆ ಇಲ್ಲಾದರೆ ನೀವು ಪಿಕ್ ಆ್ಯಂಡ್ ಡ್ರಾಪಿಂದ ಮಾಡ್ಬೋದು. ನಿಮಗೆ ಬೇರೆಯೇ ಒಂದು ಸರ್ವಿಸಸ್ ಬೇಕಿದ್ರೆ 24/7 ನಮ್ಮದು ಚಾಟ್ ಸಪೋರ್ಟ್ ಇದೆ, ಅಲ್ಲಿ ರೀಚ್ ಮಾಡ್ಬೋದು. ನಮ್ಮದು ಕಾಲ್ ಸೆಂಟರ್ ಇದೆ, ಅಲ್ಲಿ ಕಾಲ್ ಮಾಡಿ ನಿಮ್ಗೆ ಏನಾದರೂ ಇದ್ದರೆ IVR ಫೆಸಿಲಿಟಿಯಿಂದ ನಿಮ್ಗೆ ಏನಾದರೂ ಕಾಲ್ ಬೇಕಿದ್ರೆ, ಏನು ರಿಕ್ವೆಸ್ಟ್ ಇದ್ದರೂ ನೀವು ಅಲ್ಲಿ ರಿಕ್ವೆಸ್ಟ್ ರೇಸ್ ಮಾಡ್ಬೋದು. ಸೊ ಹಾಗೆ ನಮ್ಮ ಸರ್ವಿಸನ್ನು ನೀವು ಯೂಸ್ ಮಾಡ್ಬೋದು. ನಮ್ಮದು ವೆಬ್ಸೈಟ್ ಕೂಡ ಇದೆ, www.myroadrunner.in. ಏನು ಮೇಡಮ್ ಇನ್ನೊಮ್ಮೆ ಹೇಳಿ? www.myroadrunner.in. ಓಕೆ, ಎಸ್. ವೀಕ್ಷಕರೇ ಗಮನಿಸಿಕೊಳ್ಳಿ, ಈ ಆ್ಯಪ್ ಡೌನ್ಲೋಡ್ ಮಾಡುವ ವಿಚಾರವಾಗಿ ಮತ್ತು ಅವರ ವೆಬ್ಸೈಟ್ ಬಗ್ಗೆ ಕೂಡ ಮೇಡಮ್ ಮಾಹಿತಿ ಕೊಟ್ಟಿದ್ದಾರೆ. ನಾನು ಈ ಒಂದು ಸಂವಾದವನ್ನು ಅಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ಸಮಾಪನ ಮಾಡುವ ಸಂದರ್ಭದಲ್ಲಿ ಕೊನೆಯದಾಗಿ ಈಗ ಪ್ರಿನ್ಸ್ ಅವರೇ, IT ಕ್ಷೇತ್ರದಲ್ಲಿ ಇದ್ದವರು, ಅದು ಖುಷಿಯಾ ಅಥವಾ ಇದು ಖುಷಿಯಾ, ರೋಡ್ ರನ್ನರ್ ಖುಷಿಯಾ? ಯಾವುದೇ ಕೆಲಸ ಆಗಿರ್ಬೋದು, ತಾನೇ ಮಾಡುವಾಗ ಅದು ಸಣ್ಣದಿರಲಿ ದೊಡ್ಡದಿರಲಿ ಅದರ ಸಂತೋಷ ಅದು ಬೇರೆನೆ. ಯಾಕೆಂದರೆ ನಾನು ಇದನ್ನು ಪ್ರೌಡ್ಲಿ ಆ್ಯಂಡ್ ಬೋಲ್ಡ್ಲಿ ಹೇಳ್ಬೋದು. ಯಾಕಂದರೆ ನಾನು ಐ ವಾಸ್ ಗೆಟಿಂಗ್ ಅ ವೆರಿ ಫ್ಯಾಟ್ ಸ್ಯಾಲ್ರಿ. ಒಂದು ಸಾಫ್ಟ್ವೇರಲ್ಲಿ ಇನ್ಫೋಸಿಸ್ ಹೊರಗಿರುವಾಗ ಒಳ್ಳೆ ಸ್ಯಾಲ್ರಿ ಎಲ್ಲ ಸಿಕ್ತಿತ್ತು. ಆದರೆ ಅಲ್ಲಿ ಮಾಡುವ ಕೆಲಸ, ಅಲ್ಲಿ ಮಾಡುವ ಕಾನ್ಫಿಡೆನ್ಸು, ಅಲ್ಲಿ ಮಾಡುವ ಹಣ, ಮತ್ತೆ ಈಗ ಇರುವ ಸೆಲ್ಫ್ ಕಾನ್ಫಿಡೆನ್ಸು, ನಮಗೆ ಒಂದು 4 ಜನರಿಗೆ ಒಂದು ಕೆಲಸ ಕೊಡ್ತಾ ಇದ್ದೇವೆ, ಇವತ್ತೊಂದು ತೃಪ್ತಿ, ಒಂದು 4 ಜನರಿಗೆ ಸಹಾಯಕ್ಕೆ ಒಂದು ಅಗತ್ಯ ಇರುವಾಗ ಒಂದು ಸರ್ವಿಸ್ ಕೊಡ್ತಾ ಇದ್ದೇವೆ. ನನ್ನೇ ಒಂದು ಅಂಕಲ್ಸ್ಗೆಲ್ಲ ಮೊನ್ನೆ ಇರುವಾಗ ಹಾಸ್ಪಿಟಲ್ಗೆ ಒಂದು ಡೆಲಿವರಿ ಇತ್ತು, ಅವ್ರದ್ದು ಸ್ಯಾಂಪಲ್ ಎಲ್ಲ ಕೊಡ್ಲಿಕ್ಕಿತ್ತು. ಅಂಥದ್ದೆಲ್ಲ ಸಣ್ಣದ ವಿಷಯ ನೋಡುವಾಗ ಅಗತ್ಯಕ್ಕೆ ಒಂದು ಬಿದ್ದಿದ್ದೇವಲ್ಲ, ನಾವಿದ್ದೇವಲ್ಲ, ಅವರಿಗೊಂದು ನೆನಪು ಬಂತಲ್ಲ ನಮಗೆ. ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಹೌದು, ಎಸ್. ಇದು ಮೇಡಮ್, ನೀವು ಕೂಡ ಏನೋ ಇಂಜಿನಿಯರಿಂಗ್ ಓದಿದವರು, ಆಸ್ಟ್ರೇಲಿಯಾದಲ್ಲಿದ್ದವರು, ಅದೇ ಆಸ್ಟ್ರೇಲಿಯಾ ಖುಷಿನಾ ಅಲ್ಲ ಇದೆ ಮಂಗಳೂರು ರೋಡ್ ರನ್ನರ್ ಖುಷಿಯಾ? ಡೆಫಿನೆಟ್ಲಿ ಮೈ ರೋಡ್ ರನ್ನರ್ ಸರ್. ನನಗೆ ಯಾವತ್ತು ನಮ್ಮದೇ ಏನಾದರೂ ಮಾಡಬೇಕಂತ ಯಾವತ್ತೊಂದು ಆಸೆ ಇತ್ತು. ಅದು ಚಿಕ್ಕದು ಇರ್ಬೋದು, ಏನೇ ಆಗ್ಬೋದು, ಆದರೆ ನಮ್ಮದೇ ಒಂದು ಏನಾದರೂ ಮಾಡಿದ್ದೇವೆ ಅಂತ ಆ ತೃಪ್ತಿ. ಪ್ಲಸ್ ಇವತ್ತು ಇಷ್ಟು ಜನರಿಗೆ ಕೆಲಸ ಕೊಡ್ಬೋದು, ಇಷ್ಟು ಜನರ ಮನೆಗೆ ನಾವು ಆಧಾರವಾಗಿದ್ದೀರಿ. ಹೌದು. ಎಸ್. ಥ್ಯಾಂಕ್ ಯು ಪ್ರಿನ್ಸ್ ಅವರೇ ಮತ್ತು ಮಿಶಲ್ ಅವರೇ, ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ಸಮಸ್ತ ನಮ್ಮ ವೀಕ್ಷಕರ ಪರವಾಗಿ ಮತ್ತು V4 ಸ್ಟುಡಿಯೋದ ವತಿಯಿಂದ ನಿಮಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್. ವೀಕ್ಷಕರೇ, ಮೈ ರೋಡ್ ರನ್ನರ್ ಇವತ್ತು ಜಗದೆಲ್ಲೆಡೆಗೆ ಗಮನ ಸೆಳೆಯುತ್ತಾ ಇರುವಂಥ ಒಂದು ಸಂಸ್ಥೆ, ಮಂಗಳೂರಿನ ಇಬ್ಬರು ಯುವಕರು ಹುಟ್ಟು ಹಾಕಿದಂಥ ಸಂಸ್ಥೆ. ಈ ಒಂದು ಸಂಸ್ಥೆಯ ಬಗ್ಗೆ ಮತ್ತು ಅವರು ಆ ಒಂದು ಏನು ಸಂಸ್ಥೆ ನಡೆದು ಬಂದ ಕಥನವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ, ಅವರ ಸಾಹಸವನ್ನು ಮುಂದೆ ಇಟ್ಟಿದ್ದಾರೆ. ಅದು ನೂರಾರು ಮಂದಿಗೆ ಪ್ರೇರಣೆ ಆಗಲಿ ಅನ್ನುವುದೇ ನಮ್ಮ ಇವತ್ತಿನ ಮಾತುಕತೆಯ ಉದ್ದೇಶ. ನಮಸ್ಕಾರ.
ಪ್ರಚಲಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್. ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.